ಹಾಯ್, ನನ್ನ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರೇ. ನಾನು ನಿಮ್ಮ KS ಗುರೂಜಿ ಮಂಜುನಾಥ್ ಹಾವೇರಿ ಸರ್. ಇವತ್ತು ನಮ್ಮ ಮುಂದೆ ನಮ್ಮ ಶಿಷ್ಯ ಮಾಳೇಶ್ ಹೂಗಾರ್ ಇದ್ದಾರೆ. ಸೊ ಇವರು 9 ಸರ್ಕಾರಿ ನೌಕರಿಯನ್ನ ಪಡೆದು ಇವತ್ತು ನಮ್ಮ KS ಗುರೂಜಿಯ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಇವತ್ತು ಇವ್ರ ಬಗ್ಗೆ ನಾವು ಅವರ ಗವರ್ನಮೆಂಟ್ ಎಕ್ಸಾಮ್ಸ್ ಸ್ಟ್ರಾಟಜಿಗಳನ್ನು ನೋಡ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಇವ್ರ ಬಗ್ಗೆ ನಾನು ಹೇಳೋದಾದ್ರೆ, ಸುಮಾರು 9 ಸರ್ಕಾರಿ ನೌಕರಿಯನ್ನ ಪಡೆದ ಹಳ್ಳಿ ಹೈದ ಇವರು. ಯಾಕೆಂದ್ರೆ ಈಗಿನ ಕಾಲದಾಗ ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋದೆ ತುಂಬಾ ಕಷ್ಟ. ಅಂತದ್ರಾಗ 9 ಲಕ್ಷ ಜನರನ್ನ ಮೆಟ್ಟಿ ನಿಂತು 9 ಸರ್ಕಾರಿ ನೌಕರಿಯನ್ನ ಪಡೆದಿರ್ತಕ್ಕಂಥ ಶ್ರೇಯ ನಮ್ಮ ಮಾಳೇಶ್ ಹೂಗಾರ್ಗೆ ಸಲ್ತದ. ಹಾಗಾಗಿ ಇವತ್ತು ನಾವು ಆ ಮಾಳೇಶ್ ಹೂಗಾರ್ ಅವರು ತಮ್ಮ ಎಕ್ಸಾಮಿಗೋಸ್ಕರ ಯಾವ್ಯಾವ ಸ್ಟ್ರಾಟಜಿ ಮಾಡ್ಕೊಂಡ್ರು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗೈತಿ, ಅವರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೆಂಗೈತಿ, ಹಾಗಾದ್ರೆ ಅವರು UPSC ಪ್ರಿಪೇರ್ ಆಗಿದ್ರ ಇಲ್ಲ, ರೈಟ್, ಈ ತರ ಏನೊಬ್ಬ ಸ್ಪರ್ಧಾರ್ಥಿಗಳಿಗೆ ನಿಮ್ ತಲೆ ಒಳಗೆ ಏನೇನ್ ಕ್ವೆಶನ್ ರೈಸ್ ಆಗ್ತಾ ಇದೆ ಅವೆಲ್ಲದಕ್ಕೂ ಇವತ್ತು ಉತ್ತರ ಕೊಡ್ಲಿಕ್ಕೆ ನಮ್ಮ ರಾಜ್ಯದ ಟಾಪರ್ ಅಂತ ನಾನು ಕರಿತೀನಿ. ಯಾಕೆ ಅಂದ್ರೆ CTI 68ನೇ ರ್ಯಾಂಕ್. CTI ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಈಗ ನೋಡಿ, ನಾಳೆ KS ರಿಸಲ್ಟ್ ಬರ್ತದ, ಯಾವುದೋ ಮೇನ್ಸ್ ರಿಸಲ್ಟ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಕೊಡ್ಬೇಕು, ಎಲ್ಲ ನಂತರ 1:1 ಬರ್ತದೆ. ಆದ್ರೆ ಈಗ ಆ CTI ಯಾರು ಹುದ್ದೆ ಪಡೆದಿದ್ರೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಜೊತೆಗೆ ನಮ್ಮ ಮಾಲೇಶ್ಗೂ ಕೂಡ. ಸೊ ರೈಟ್, ಯಾಕೆ ಅಂದ್ರೆ ಒಂದು 5ರಿಂದ 6 ವರ್ಷ ನೀವೇನಾದ್ರೂ ಜಾಬ್ ಮಾಡಿದ್ರಿ ಅಂದ್ರೆ ವಿತೌಟ್ ಕ್ಲಿಯರಿಂಗ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಂಡ್ ಇಂಟರ್ವ್ಯೂ ನೀವೇನಾಗೋದಪ್ಪ, ಒಬ್ಬ ಗೆಜೆಟೆಡ್ ಆಫೀಸರ್ ಆಗ್ಬೋದು. ಸೊ ಹಾಗಾಗಿ ಒಳ್ಳೆ ಹುದ್ದೆ ಆಗಿದ್ರಿ, ಅದಕ್ಕೂ ಕೂಡ ನಮ್ಗೆ ಧನ್ಯವಾದ. ಆದ್ರೆ ಅಷ್ಟೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ಸುಮಾರು 4ರಿಂದ 5 ಗೌರ್ಮೆಂಟ್ ಜಾಬ್ ಅಲ್ಲಿ ಹೀಸ್ ನಂಬರ್ 1 ಇನ್ ಕರ್ನಾಟಕ. ನಂಬರ್ 1 ಇನ್ ಕರ್ನಾಟಕ. ಹಾಗಾದ್ರೆ ನಂಬರ್ 1 ಕರ್ನಾಟಕ ಯಾಕ, ಹೆಂಗ, ಅವ್ರ ಬಾಯಿನೇ ಕೇಳೋಣ. ಯಾವ ಗೌರ್ಮೆಂಟ್ ಜಾಬ್ ಅಲ್ಲಿ ಅವ್ರು ನಂಬರ್ 1 ಆಗಿದ್ದಾರೆ ಅನ್ನೋದನ್ನ ಕೇಳೋಣ. ಸೊ ಮಾಳೇಶ್, ನನ್ನ ಕಡೆಯಿಂದ, ನನ್ನ KS ಗುರೂಜಿ ತಂಡದ ಕಡೆಯಿಂದ ನಿಮ್ಗೆ ಪೂರಕ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಎಸ್ ಮಾಳೇಶ್. ಥ್ಯಾಂಕ್ ಯು ಸರ್. ಎಸ್ ಮತ್ತೆ ಮಾಳೇಶ್, ಹೇಳಿ ಸರ್. ಈಗ ತುಂಬಾ ವಿದ್ಯಾರ್ಥಿಗಳಲ್ಲಿ ಡೌಟ್ಸ್ ಏನಪ್ಪ ಅಂತಂದ್ರೆ, ಈಗ KE ಎಕ್ಸಾಮ್ ಕನ್ಫರ್ಮ್ ಆಗಿದೆ ಸರ್. ಶಂಕದಿಂದ ಬಂದ್ರೆ ತೀರ್ಥ, ಹೌದಾ? ಈಗ ನೀವು ಒಬ್ಬ ಸಕ್ಸಸ್ಫುಲ್, ಈಗ ನನ್ನ ಪ್ರಕಾರ ಹಳ್ಳಿ ಹೈದ 9 ನೌಕರಿ ಪಡೆದ ಅನ್ನೋದಕ್ಕೆ ಪಕ್ಕ ಫಿಟ್ ಆಗ್ತಕ್ಕಂಥ ವ್ಯಕ್ತಿ. ಈಗ ಎಸ್, ಈಗ KS ಕನ್ಫರ್ಮ್ ಆಗ್ತದೆ, KE ಆಗ್ತದ, KSP ಯಾವ್ದು PSI PC ಗಳು ಆಗ್ತದೆ. ಎಸ್ ಸರ್. ಹಾಗೆ ಈಗ ನಿಮ್ಮ ಜರ್ನಿ ಹೆಂಗಿತ್ತು? ಓಕೆ ಓಕೆ, ಅದಕ್ಕಿಂತ ಮುಂಚೆ ಆಗಿದ್ದು ನನಗೀಗ ಯಾವ ನಿಮ್ದು ಓಕೆ ಸರ್. ಓಕೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿ. ಓಕೆ ಸರ್, ನನ್ನ ಪೂರ್ಣ ಹೆಸರು ಮಾಳೇಶ್ ರಮೇಶ್ ಹೂಗಾರ್ ಅಂತ ಹೇಳಿ ಸರ್. ಓಕೆ, ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥ ಎಂಬ ಪುಟ್ಟ ಹಳ್ಳಿಯಿಂದ ಬಂದದ್ದು ಸರ್. ನಮ್ಮ ಫ್ಯಾಮಿಲಿ ಕೂಡ ಒಂದು ರೈತಾಪಿ ಕುಟುಂಬ. ಎಸ್ ಸರ್. ಮತ್ತೆ ನಮ್ದು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ನಮ್ಮ ಹಳ್ಳಿಯಲ್ಲಿ ಮುಗಿಸ್ಕೊಂಡು ಪ್ರೌಢ ಶಿಕ್ಷಣವನ್ನು ಅಲ್ಲೇ ನಮ್ಮ ಕಕ್ಮರಿ ಅಂತ ಹೇಳಿ ಒಂದು ಊರದ ಸರ್ ಬಾಜು. ಪ್ರಾಥಮಿಕ ಶಿಕ್ಷಣ ಅಂದ್ರೆ ಕನ್ನಡ ಮೀಡಿಯಂ, ಇಂಗ್ಲಿಷ್? ಎಸ್ ಸರ್, ಕನ್ನಡ ಮೀಡಿಯಂ ಸರ್. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸರ್, ನೋಡಿ 1ರಿಂದ 7ನೇಂತೆ. ನೋಡಿ, ಹೌದಲ್ಲ, ಯಾಕೆ ಪಾಸ್ ಆಗ್ಲಿಲ್ಲ? ಇಂಗ್ಲಿಷ್ ಅಲ್ಲಿ ಕ್ವೆಶ್ಚನ್ ಪೇಪರ್ ಬಂದಿತ್ತು, ನೋಡಿ ಕನ್ನಡ ಮೀಡಿಯಂ. ಅದೇ ರೀತಿಯಾಗಿ ಮುಂದೆ ಪ್ರೌಢಶಾಲೆಯನ್ನ ಅದು ಕೂಡ ಕನ್ನಡ ಮೀಡಿಯಂ ಸರ್, ಅಮ್ಮಾಜೇಶ್ವರಿ ಪ್ರೌಢಶಾಲೆ ಅಂತೇಳಿ, ಅದು ಕೂಡ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಮುಗಿಸ್ಕೊಂಡಿದ್ವಿ ಸರ್. ಮುಂದೆ ನಾವು PUC ಯನ್ನ ವಿಜಯಪುರದಲ್ಲಿ ಮುಗಿಸ್ಕೊಂಡಿವಿ ಸರ್, ಸೈನ್ಸ್ ಸ್ಟ್ರೀಮ್ ಅಲ್ಲಿ ಮುಗಿಸ್ಕೊಂಡಿವಿ. ಅದಾದ ನಂತರ ಒಂದು CET ರ್ಯಾಂಕ್ ಅಲ್ಲಿ ಒಳ್ಳೆ ಸ್ಕೋರ್ ಅನ್ನು ಮಾಡಿದಕ್ಕಾಗಿ BSc ಅಗ್ರಿಕಲ್ಚರ್ ಸೀಟ್ ಸಿಕ್ತು ಸರ್, ಧಾರವಾಡ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡಿವಿ ಸರ್. ಈ ರೀತಿಯಾಗಿ ಡಿಗ್ರಿಯನ್ನು ಮುಗಿಸ್ಕೊಂಡ ನಂತರ ಈ ಕಾಂಪಿಟೇಟಿವ್ ಫೀಲ್ಡ್ ನಾವು ಲಗ್ಗೆ ಇಟ್ಟಿವಿ ಸರ್. ಈಗ ನಾನು ಕೇಳಲ್ಪಟ್ಟೆ, ಇವನ್ ಯು ಆರ್ ಯೂನಿವರ್ಸಿಟಿ ಟಾಪರ್? ಎಸ್ ಸರ್. ಏನದು?
ಅಂದ್ರೆ ಸರ್ ಈಗ ನಮ್ಮ ಯೂನಿವರ್ಸಿಟಿ ಅಂಡರ್ ಅಲ್ಲಿ 4 ಕಾಲೇಜ್ ಬರುತ್ತಾ ಸರ್. ಓಕೆ 4 ಕಾಲೇಜಲ್ಲಿ ನಾವು ಟಾಪ್ 4 ಟಾಪ್ 5 ಇದ್ದೆ ಸರ್ ನಾನು. ವೆರಿ ನೈಸ್ ನೈಸ್ ವೆರಿ ಗುಡ್. ಡಿಗ್ರಿಯಲ್ಲಿ ಕೂಡ ಟಾಪ್ ಅಲ್ಲಿ ಇದ್ದೆ. PUC ಅಲ್ಲಿ ಕೂಡ 93.76 ಈ ರೀತಿ ಮಾಡ್ಕೊಂಡಿದ್ವಿ. ಓಕೆ 10th ಅಲ್ಲಿ ಕೂಡ ಚಲೋ ಆಗಿತ್ತು ಸರ್. ಎಲ್ಲ ಕಡೆನೂ ಒಂದು ಚಾಪನ್ ಮೂಡಿಸ್ತಾ ಬಂದಿದ್ದೀವಿ ಸರ್. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಕೂಡ ಒಂದು ಚಾಪನ್ ಮೂಡಿಸ್ಬಿಟ್ಟಿದೆ ಸರ್. ರೈಟ್. ಸೊ ಇನ್ನೊಂದು ಖುಷಿ ಏನು ಅಂದ್ರೆ ನನ್ನ ಕ್ಲಾಸ್ ಶಿಷ್ಯ ಇವನು. ಎಸ್ ಸರ್. ಸರ್ ಎಲ್ಲ ನಿಮ್ಮ ಒಂದು ಏನ್ ಅನ್ಬೇಕು, ಒಂದು ಸಹಾಯ ಹಸ್ತ ಸರ್. ಸಹಾಯ ಹಸ್ತ ಹೆಂಗೆ ಅಂದ್ರೆ ಸರ್, ಈಗ ಮೇನ್ ಸಹಾಯ ಹಸ್ತಗಳಂತ ನನಗೆ ಬೆನ್ನಿಗೆ ನಿಂತು ಒಂದು ಫ್ಯಾಮಿಲಿ ಸರ್. ಮರಿಬಾರ್ದು ಸರ್, ಫ್ಯಾಮಿಲಿಯನ್ನು ಯಾವತ್ತೂ ಮರಿಬಾರ್ದು. ಅವ್ರು ನಮಗೆ ಕೊಟ್ಟಂತ ಒಂದು ಸ್ಯಾಕ್ರಿಫಿಕೇಶನ್ ಏನಿದೆ ಸರ್, ಅದನ್ನ ನಾವು ಯಾವತ್ತೂ ಮರಿಲಕ್ಕಾಗಲ್ಲ. ಅದ್ರ ನಂತರ ಬರ್ತಕ್ಕಂಥ ಗುರುವಿನ ಸ್ಥಾನ ಸರ್. ಆ ಗುರುವಿನ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ನಮಗ ಒಂದು ಪಾಠವನ್ನು ಕರೆಕ್ಟ್ ಆಗಿ ಹೇಳಿಕೊಟ್ಟು ಯಾವ ಸಬ್ಜೆಕ್ಟ್ಗಳನ್ನು ಯಾವ ರೀತಿ ಓದ್ಬೇಕು, ಹೆಂಗ್ ಓದ್ಬೇಕು, ಅದರಲ್ಲಿಯೂ ನಿಮ್ಮ ಒಂದು ಹೇಳ್ಕೊಟ್ಟಂತ ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅದನ್ನ ಎಂದೂ ಮರೆಯಕ್ಕಾಗಲ್ಲ ಸರ್. ನೀವು ನಿಮ್ ಮ್ಯಾಪ್ ರೀಡಿಂಗ್ ಮುಖಾಂತರ ಹೇಳ್ಕೊಡುವಂತ ಆ ಒಂದು ಏನ್ ನಿಮ್ ಟೀಚಿಂಗ್ ಸ್ಟೈಲ್ ಇದೆ ಸರ್, ನಿಜಕ್ಕೂ ಮೆಚ್ಚತಕ್ಕದ್ದು ಸರ್. ಇಲ್ಲ ಮಹೇಶ್, ತುಂಬಾ ಟೀಚರ್ ಚೆನ್ನಾಗೇ ಇರ್ತಾರೆ. ಎಸ್ ಸರ್. ಸ್ಟೂಡೆಂಟ್ಸ್ ನಿಮ್ಮಂತ ಸ್ಟೂಡೆಂಟ್ಸ್ ಪಡಿಬೇಕಲ್ವಾ? ಇಲ್ಲ ಸರ್, ನಾನ್ ನಿಮ್ಮಂತವ್ರನ್ನ ಪಡಿಬೇಕಂದ್ರೆ ಅದು ನಾವು ಧನ್ಯವಂತರು ಸರ್. ಮಾತು ಅದು. ಯಾಕಂದ್ರೆ ಸರ್ ನಿಮ್ ಕ್ವಾಲಿಟಿ ಟೀಚಿಂಗ್ ನೋಡ್ರಿ, ನಮಗ ಎಲ್ಲೆಲ್ಲೋ ಏನೇನೋ ಹೇಳಿ ವಿನಾಕಾರಣ ಹುಡುಗರು ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಕ್ಲಾರಿಟಿ ಇರಂಗಿಲ್ಲ. ಆ ಒಂದು ಟೀಚಿಂಗ್ ಅನ್ನು ತಾವು ಪಡ್ಕೊಂಡು ಅಷ್ಟೊಂದು ಸರಿಯಾಗಿ ಏನು ನಾಲೆಜ್ ಅನ್ನು ಪಡ್ಕೊಂಡಿರಲ್ಲ ಸರ್. ಬಟ್ ನಿಮ್ಮಂತ ಒಂದು ಫ್ಯಾಕಲ್ಟಿ ಕಡೆಯಿಂದ ನಾವು ಕಲ್ತಿದ್ದೆ ಆದ್ರೆ ಯಾವ ಬೇಕಾದ ಎಕ್ಸಾಮ್ ಈಜಿಯಾಗಿ ಕ್ರ್ಯಾಕ್ ಮಾಡ್ಬೋದು ಸರ್. ಅದ್ರ ಜೊತೆಗೆ ನಿಮ್ ಶ್ರಮ ತುಂಬಾನು ಬೇಕು. ಎಸ್ ಸರ್. ಹೌದಲ್ಲ. ಸೊ ಈಗ ನೀವು ಓಕೆ ಅಗ್ರಿ ಮಾಡಿದಿರಿ ಅಂತ ಹೇಳಿದ್ರಪ್ಪ, ನಂಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಿ. ಸೊ ಯಾವಾಗ ನಿಮ್ದು ಅಗ್ರಿ ಮುಗೀತು, ರೈಟ್? ಯಾವಾಗ ನೀವು ಈ ಕಾಂಪಿಟೇಟಿವ್ ಫೀಲ್ಡ್ ಬಂದ್ರಿ ಅಂತ? ಎಸ್ ಸರ್, 2021ರಲ್ಲಿ ನಾವು ಪಾಸ್ ಔಟ್ ಆದಿವಿ ಸರ್. ಅಗ್ರಿ 4 ವರ್ಷ ಕೋರ್ಸ್ ಸರ್. ಅದು 2021 ಆಗಸ್ಟ್ ಅಲ್ಲಿ ಪಾಸ್ ಔಟ್ ಆದಿವಿ ಸರ್. ಅದೇ ನಾವು ಏನು ನಮ್ಮ ಯೂನಿವರ್ಸಿಟಿ ಧಾರವಾಡ ಇಲ್ಲ ಸರ್, ಅಲ್ಲಿಂದ ಎಲ್ಲ ನಮ್ಮ ಲಗೇಜ್ ಅನ್ನು ಇಲ್ಲೇ ಶಿಫ್ಟ್ ಮಾಡ್ಬಿಟ್ಟಿವಿ ಸರ್, ಸಪ್ತಾಪುರ ಏರಿಯಾಗೆ, ಇಲ್ಲಿಗೆ ಸರ್. ಅದೇ ನಾವು ಆಗಸ್ಟ್ 1ನೇ ತಾರೀಕು ಹಿಡ್ಕೊಂಡು ಆಗಸ್ಟ್ 1, 2021ರಿಂದ ನಮ್ದು ಆಕ್ಚುಯಲ್ ಕಾಂಪಿಟೇಟಿವ್ ಫೀಲ್ಡ್ ಸ್ಟಾರ್ಟ್ ಆಯ್ತು ಸರ್. ಅವಾಗ ನಾವು ಫುಲ್ ನಮ್ದು ಏನ್ ಓದ್ಬೇಕು ಎಲ್ಲವನ್ನು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ಕೊಂಡಿವಿ ಸರ್. ಶುರು ಮಾಡಿದ್ದು 2021 ಆಗಸ್ಟ್ 1ನೇ ತಾರೀಕು ಸ್ಟಾರ್ಟ್ ಮಾಡಿದೀವಿ. ಮುಂದಿನ 2022 ಆಗಸ್ಟ್ 7ನೇ ತಾರೀಕು KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಅನ್ನು ಬರದೆ ಸರ್. ಅದೇ ಮುಂದೆ 2023 ಜನವರಿಯಲ್ಲಿ ರಿಸಲ್ಟ್ ಬಂತು. ಅದೇ ಸ್ಟೇಟಿಗೆ 3rd ರ್ಯಾಂಕ್ ಇತ್ತು ಸರ್. ವೆರಿ ನೈಸ್. ಅಂದ್ರೆ ಈಗ ನೀವು 1 ವರ್ಷ ಓದಿ ಫಸ್ಟ್ ಗವರ್ನಮೆಂಟ್ ಜಾಬ್ ತಗೊಂಡ್ಬಿಟ್ಟಿದ್ದೀರಿ. ಎಸ್ ಸರ್. ಅದೇ ನಾವು ಈಗ ಏನ್ ನಾನು ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಎಸ್ ಸರ್, ಜೂನಿಯರ್ ಅಸಿಸ್ಟೆಂಟ್ ಹೆಸ್ಕಾಂ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಅದೇ ರೀತಿಯಾಗಿ ಮುಂದೆ ಹಂಗೆ ನಾವು ಹೋಗ್ತಾ ಎಲ್ಲಾ ಎಕ್ಸಾಮ್ಗಳನ್ನ ಬರಿತಾ ಹೋದಿವಿ ಸರ್, ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಹಾಗೆ CTI ಬರ್ದಿವಿ ಸರ್, ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಬರ್ದಿವಿ. ಅದು ಮತ್ತೆ ನಿಗಮ ಮಂಡಳಿಗಳನ್ನ ನಡೆಸ್ತಕ್ಕಂಥ 5-6 ಹುದ್ದೆಗಳಿಗೆ ಎಲ್ಲಾ ಎಕ್ಸಾಮ್ಗಳನ್ನ ಬರ್ದಿವಿ. ಅದರಲ್ಲಿ ಕೂಡ ಚಲೋ ಸ್ಕೋರ್ ಮಾಡಿದ್ವಿ ಸರ್. ಹೌದೌದು ಸರ್. ಎಸ್ ಸರ್. ಆಮೇಲೆ ನೀವು ಪಾಸ್ ಆದಾಗ ನಮಗೆ ಟೆಕ್ಸ್ಟ್ ಮಾಡಿದ್ದು ಕೂಡ ಇದೆ. ಎಸ್ ಸರ್, ಮಾಡಿದ್ದೆ ಸರ್. ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ, ನಾನು ನೋಡ್ತಾ ಇದ್ದೆ ಅದು. ಎಸ್ ಸರ್. ಏನಿರೋದು ಒಂದಾದ್ರೆ ನೆನ್ಪಿಟ್ಕೋಬಹುದು. ನಾನು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ನನಗೆ ಹೇಳಕ್ ನನ್ನ ಬರ್ತಾ ಇಲ್ಲ, ಒಂದಾದ್ರೆ ನೆನ್ಪಿಟ್ಕೊಂಡು ಹೇಳ್ತೀರಿ ನೀವು. ಅದೆಲ್ಲ ನಿಮ್ಮ ಒಂದು ಕರುಣೆ ಅನ್ಬೇಕು ಸರ್. ನಾವು ಕರುಣೆ, ನಿಮ್ ಶ್ರಮ. ಅದು ನಮ್ಮ ಶ್ರಮ ಒಂದ್ ಕಡೆ ಆದ್ರೆ ಸರ್, ಅದಕ್ಕೆ ಇನ್ನೊಂದು ಸೈಡ್ ಆದ್ರೂ ಒಂದ್ ಮೋಟಿವೇಶನ್ ಬೇಕಲ್ಲ ಸರ್. ನಿಮ್ಮಂತ ಗ್ರಾಟಿಟ್ಯೂಡೇ ನಿಮ್ಮನ್ನ ಇಲ್ಲಿವರೆಗೂ ತಂದಿದೆ. ಇಲ್ಲ ಸರ್. ಖಂಡಿತ. ಈ ತರ ನಾನು ಯಾವಾಗ್ಲೂ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ದ ಗ್ರಾಟಿಟ್ಯೂಡ್ ಓನ್ಲಿ ಬ್ಲೂಮ್ಸ್ ಇನ್ ದ ನೋಬಲ್ ಹಾರ್ಟ್ಸ್. ಎಸ್ ಸರ್. ಅರ್ಥ ಇದ್ರೆ ಆ ಒಂದು ಎಲ್ಲಾ ಹಾರ್ಟ್ ಅಲ್ಲಿ ಆ ಕೃತಜ್ಞತೆ ಭಾವನೆ ಬರೋದಿಲ್ಲ. ಎಸ್ ಸರ್. ಓನ್ಲಿ ದೊಡ್ಡ ಅಥವಾ ಗ್ರೇಟ್ ಪರ್ಸನಾಲಿಟಿದಲ್ಲೇ ಆ ಒಂದು ನೋಬಲ್ ಐಡಿಯಾ ಬರ್ತಕ್ಕಂಥದ್ದು ಸಾಧ್ಯ. ಈಗ ಹಾಗಿದ್ರೆ ಒಂದೇ ವರ್ಷದಲ್ಲಿ ನೀವು ಗೌರ್ಮೆಂಟ್ ಜಾಬ್ ತಗೊಂಡ್ರಲ್ಲ, ನಾನು ಇಲ್ಲಿ ಕೇಳ್ತಾ ಇರ್ತೀನಿ, ತುಂಬಾ ಡಿಸ್ಟ್ರಾಕ್ಷನ್ಸ್ ಅಪ್ಪ ಹುಡುಗರಿಗೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗೋದಿಲ್ಲ. ಸೊ ಏನು ನೀವು ಅದನ್ನ ಹೆಂಗ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರಪ್ಪ ಈ ನಿಮ್ಮ ಎಕ್ಸಾಮ್ ಅಥವಾ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ? ಸರ್, ನಾವು ಕಾಂಪಿಟೇಟಿವ್ ಫೀಲ್ಡ್ ಬರ್ಬೇಕಾದ್ರೆ ಮೊದಲಿಗೆ ಕಾಂಪಿಟೇಟಿವ್ ಫೀಲ್ಡ್ ಯಾಕೆ ಹೋಗ್ಬೇಕು ಮೊದಲು ಅದನ್ನ ತಿಳ್ಕೊಬೇಕು ಸರ್. ನಾವು ಮೋಟಿವೇಶನ್ ಸ್ಟ್ರಾಂಗ್ ಇರಬೇಕು. ಎಸ್ ಸರ್, ಡೆಫಿನೆಟ್ಲಿ. ಯಾಕಂದ್ರೆ ನಮಗೆ ಕಾಂಪಿಟೇಷನ್ ಫೀಲ್ಡ್ ಬರ್ಲಾಕ್ ಸರ್ ಹಿಂದೊಂದು ಅದರದೇ ಆದಂತದೊಂದು ಪುಷಪ್ ಇತ್ತು ಸರ್. ಪುಷಪ್ ಏನು, ಏನೇ ಆಗ್ಲಿ ಎಂತೆ ಆಗ್ಲಿ ನಾವು ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಅನ್ನೋ ನಮ್ಮಲ್ಲಿ ಒಂದು ಅಚಲವಾಗಿತ್ತು ಸರ್ ನಮ್ದು, ನಮ್ಮ ಮೈಂಡ್ ಅಲ್ಲಿ. ಯಾಕೆ ಸರ್, ಯಾಕಂದ್ರೆ ನಾವು ಡಿಗ್ರಿಯಲ್ಲಿ ಇದ್ದಾಗ ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಹೇಳ್ತಿದ್ವಿ, ನಾನು ಏನು MSc ಮಾಡಂಗಿಲ್ಲ, ಯಾವುದೇ ಬ್ಯಾಂಕಿಂಗ್ ಫೀಲ್ಡ್ ಹೋಗಲ್ಲ, ಬಟ್ ಏನೇ ಮಾಡಿದ್ರು ಕೂಡ KPSC ಆಯ್ತು
UPSC ಆಯ್ತು, KE ಆಯ್ತು, ಇದೇ ರೀತಿ ಇರ್ತಕ್ಕಂತ ಜಾಬ್ಗಳನ್ನೇ ಮಾಡ್ಬೇಕಂತ ನಾವು ದೃಢ ನಿರ್ಧಾರವನ್ನು ಮಾಡಿಬಿಟ್ಟಿದ್ವಿ ಸರ್. ಹಿಂಗಾಗಿ ನಮ್ದು ಯಾವುದೇ ನಮ್ ಡಿಸ್ಟ್ರಾಕ್ಷನ್ ಬಂದ್ರು ಕೂಡ ಅದನ್ನ ನಮ್ಮನ್ನ ಹಿಡಿದಿಡುತ್ತೆ ಸರ್. ಅದ್ರ ಎಲ್ಲಿ ನಮ್ಗೆ ಆ ಕಡೆ ಈ ಕಡೆ ಹೋಗ್ಲಕ್ ಬಿಡೋದಿಲ್ಲ ಸರ್. ಇನ್ನೊಂದು ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸರ್, ಇಟ್ ಮ್ಯಾಟರ್ಸ್ ಲಾಟ್. ಅದು ನಮ್ಮನ್ನ ರೈಟ್ ಡೈರೆಕ್ಷನ್ ಅಲ್ಲಿ ಇಡುತ್ತೆ. ಎಸ್ ಸರ್, ಡೆಫಿನೆಟ್ಲಿ. ಒಂದ್ ನಮ್ಮ ಗುರಿ ಕಡೆ ಯಾವತ್ತೂ ನಮ್ಗೆ ಅದ್ರ ಕಡೆನೇ ಒಂದು ನಮ್ಮ ನಿರ್ಧಾರ ಇರುತ್ತೆ ಸರ್. ಆ ಒಂದು ಕಾರಣದಿಂದ ನಾವು ಯಾವುದೇ ಡಿಸ್ಟ್ರಾಕ್ಷನ್ ಒಳಗಾದ್ರೂ ಕೂಡ ಇಮಿಡಿಯೇಟ್ ಆಗಿ ಅದನ್ನ ತಿದ್ದುಪಡಿ ಮಾಡ್ಕೊಂಡು ಅದೇ ಡೈರೆಕ್ಷನ್ ನಡ್ಕೋತ ಬಂದಿವಿ ಸರ್ ನಾವು. ಹಿಂಗಾಗಿ ನಮ್ದು ಯಾವುದೇ ಡಿಸ್ಟ್ರಾಕ್ಷನ್ ಬಂದ್ರು ಕೂಡ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ ಯಾವ ಟೈಮಲ್ಲಿ ಏನು ಓದ್ಬೇಕು, ಎಷ್ಟು ಓದ್ಬೇಕು, ಎಲ್ಲವನ್ನೂ ಒಂದು ಟೈಮ್ ಲೈನ್ ಹಾಕೊಂಡ್ಬಿಟ್ಟಿದ್ವಿ ಸರ್. ಹಿಂಗಾಗಿ ಎಸ್ ಸರ್, ಮಸ್ಟ್ ಅಂಡ್ ಶುಡ್ ಡಿಸಿಪ್ಲಿನ್ ಬೇಕೇ ಬೇಕು ಸರ್. ಡಿಸಿಪ್ಲಿನ್ ಜೊತೆ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತಿಷ್ಟು ಓದ್ತೀನಿ ಅಂದ್ರೆ ಇಷ್ಟೇ ಓದ್ಬೇಕು, ಒಂದು ಟಾರ್ಗೆಟ್ ಹಾಕೊಂಡು ಓದ್ಬೇಕು ಸರ್. ಯಾಕಂದ್ರೆ ಸರ್ ಈಗ ನಾವು ಎಸ್ ಸರ್, ಇನ್ನೊಂದು ಏನಾಗುತ್ತೆ ಸರ್, ಈಗ ಒಂದು ಬುಕ್ ಅನ್ನ ಓದ್ತಾ ಇದೀವಿ ಅಂದ್ರೆ ಅದ್ರ ಮೇಲೆ ನಮ್ ಕಾನ್ಸಂಟ್ರೇಷನ್ ಇರುತ್ತೆ ಸರ್. ಯಾವ್ದೇ ಡಿಸ್ಟ್ರಾಕ್ಷನ್ ಬಂದ್ರು ಕೂಡ ಆ ಬುಕ್ ಮುಗಿಸ್ಬೇಕು, ಈ ಒಂದ್ ದಿನದಲ್ಲಿ ಮುಗಿಸ್ಬೇಕು, 2 ದಿನದಲ್ಲಿ ಮುಗಿಸ್ಬೇಕು, ಈ ರೀತಿ ನಾವು ಟಾರ್ಗೆಟ್ ಹಾಕಿದ್ವಿ ಅಂದ್ರೆ ಯಾವುದೇ ಡಿಸ್ಟ್ರಾಕ್ಷನ್ ಬರುದಿಲ್ಲ ಸರ್. ಆ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ಗಮನವಿರುತ್ತೆ ವಿನ ಈ ಬೇರೆ ಡಿಸ್ಟ್ರಾಕ್ಷನ್ ಕಡೆ ಹೋಗೋದಿಲ್ಲ. ನಿಜವಾಗಿ ಗುಡ್ ಸ್ಟ್ರಾಟಜಿ. ಎಸ್ ಸರ್. ಓಕೆ, ನೀವು ಹೇಳಿದ್ರಿ ನಾವು UPSC ಅಂತೆಲ್ಲ ಹೇಳಿದ್ರಲ್ಲ. ಹಾ ಸರ್, UPSC ಎಕ್ಸಾಮ್ ಬರ್ದ್ರಪ್ಪ ನೀವು? ಎಸ್ ಸರ್, ಬರ್ದಿದೀವಿ ಸರ್. ನಾವು 2 ಸಲ ಪ್ರಿಲಿಮ್ಸ್ ಬರ್ದಿವಿ ಸರ್. ಆದ್ರೆ ನಾವು CSAT ಸ್ವಲ್ಪ ನಮ್ದು ವೀಕ್ ಇರೋದ್ರಿಂದ ಸರ್ ನಾನು GK ಆರಾಮ್ ಸ್ಕೋರ್ ಮಾಡ್ತಿದ್ದೆ. ಅಬೌವ್ 95 and 100 ಆಗ್ತದೆ ಸರ್. ಎಸ್ ಸರ್, ನಿಮ್ ಜೊತೆ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ದೀನಿ ಸರ್. ನಾನು CSAT ಹೋಗ್ತಾ ಇದೆ ಸರ್, ಬಟ್ ನಮ್ದು GK ಸರಿ ಆಗ್ತಾ ಇದೆ. CSAT ನಮ್ಗೆ ಇದನ್ನ ಆಗ್ತಾ ಇಲ್ಲ. ನೀವು ಡೈರೆಕ್ಷನ್ ದಲ್ಲಿ ಹೇಳಿದ್ರಿ ಈ ರೀತಿ ಮಾಡ್ರಿ, ಈ ಕ್ಲಾಸ್ಗಳನ್ನ ಕೇಳ್ರಿ ಅಂತ ಹೇಳಿ ಮಾಡಿದ್ವಿ ಸರ್. ಅದೇ ನಮಗೆ ಏನೋ KPSC ಹೆಲ್ಪ್ ಆಯ್ತು ಏನೋ ಅಂತ ಅನ್ಸ್ಬಿಡ್ತು ಸರ್. ನಾವು UPSC ಏನೆಲ್ಲ ಓದಿದ್ವಲ್ಲ ಅದೇ ನಮಗೆ KPSC ನಮ್ಮನ್ನ ಬೂಸ್ಟ್ ಮಾಡಕ್ ಇದನ್ನ ಆಯ್ತು ಸರ್. ಯಾಕಂದ್ರೆ ಒಬ್ಬ ಕೋಚಿಂಗ್ ತಗೋಲಿ ಅಥವಾ ಏನಾರು ಇರ್ಲಿ ಸರ್, ಅವ್ರಿಗೆ ಅದು ಅವ್ರವ್ರ ಅವಶ್ಯಕತೆಗೆ ಬಿಟ್ಟಂಗ ನಾವೀಗ UPSC ಏನ್ ಓದಿದ್ವಲ್ಲ ಸರ್, ಆ ಲೆವೆಲ್ಗೆ ಓದಿದ್ದೀವಿ. ಇಲ್ಲಿ ಎಲ್ಲಾ ಲೆವೆಲ್ಗೆ ಹೆಲ್ಪ್ ಆಗ್ಬಿಡ್ತದೆ. ಕೆಳಗಿನ ಎಕ್ಸಾಮ್ಗಳು ಎಲ್ಲ ಈಜಿಯಾಗಿ ಕ್ರ್ಯಾಕ್ ಆಗ್ಬಿಡ್ತಾವ ಸರ್ UPSC ಲೆವೆಲ್ ಓದಿದ್ದೆ ಆದ್ರೆ. ಅಂತ ನಿಮ್ಮಂತ ಏನು ನೀವು ಕಾನ್ಸೆಪ್ಟ್ ಇದ್ರು ಏನ್ ನಮಗೆ ಟೀಚ್ ಮಾಡಿದ್ರಲ್ಲ ಸರ್, ಅದು ನಿಜವಾಗಿ ಬಹಳ ಹೆಲ್ಪ್ ಆಯ್ತು ಸರ್ ನಮಗೆ. ನೀವು ಹೇಳ್ಕೊಟ್ಟಂತ ಕಾನ್ಸೆಪ್ಟ್ ಜೊತೆಗೆ ಸ್ಟ್ಯಾಟಿಕ್ ಅನ್ನು ಆಡ್ ಮಾಡ್ಕೊಂಡು ಮ್ಯಾಪ್ ರೀಡಿಂಗ್ ಮುಖಾಂತರ ಏನ್ ನೀವು ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ UPSC ಅಲ್ಲಿ ಇದ್ದಂತವೇ KPSC ಅಲ್ಲಿ ಬರ್ತಾ ಇದಾವೆ ಸರ್, KE ಅಲ್ಲಿ ಕೂಡ ಬರ್ತಾ ಇದಾವೆ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು. ಎಸ್ ಸರ್, ನಿಜವಾಗಿಯೂ KPTCL ಜೂನಿಯರ್ ಅಸಿಸ್ಟೆಂಟ್ ಸರ್, KE ಅದವ್ರು ಎಕ್ಸಾಮ್ ನಡೆಸಿದ್ರು. PUC ಮ್ಯಾಗಿನ ಜಾಬ್ ಆಗಿದ್ರು ಕೂಡ ಜೂನಿಯರ್ ಅಸಿಸ್ಟೆಂಟ್ ಸರ್. ಅದು ಅದರಲ್ಲಿ UPSC ಡೈರೆಕ್ಟ್ ಆಗಿ 8 ಕ್ವಶನ್ ಕಾಪಿ ಪೇಸ್ಟ್ ಇದ್ದು ಸರ್. ಸರ್ ಇಲ್ಲೇ ಮತ್ತೆ ನಾನು ಪ್ರೆಸ್ ಮಾಡ್ತೀನಿ, ಯಾವುದೇ UPSC ಆಗಿರ್ಬೋದು, KPSC ಆಗಿರ್ಬೋದು, KE ಆಗಿರ್ಬೋದು, KSP ಆಗಿರ್ಬೋದು, ಅಲ್ಲಿ ಇರ್ತಕ್ಕಂತ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನ್ ಇರ್ತಾವಲ್ಲ ಸರ್, ಇಟ್ ಮ್ಯಾಟರ್ಸ್ ಲಾಟ್ ಸರ್. ಎಸ್ ಸರ್, ಅದಕ್ಕಾಗಿ ಈ UPSC ಏನ್ ಕ್ವಶನ್ಸ್ ಇದಾವಲ್ಲ ಸರ್, ಎಲ್ಲವನ್ನು ನಾವು PYQ ನೋಡ್ಲೇಬೇಕು ಸರ್. KPSC ಆಗಿರ್ಬೋದು, KE ಅವರ ಆಗಿರ್ಬೋದು, ಎಲ್ಲಾ ಕ್ವಶನ್ಗಳು ಬಹಳ ಮ್ಯಾಟರ್ಸ್. ಅಂದ್ರೆ PYQs ಮಾಡ್ಬೇಕು ಒಂದು. ಎಸ್ ಸರ್. ಎರಡನೇದು ನೀವು ಹೇಳಿದಾಗ ನನಗೊಂದು ಅರ್ಥ ಆಗಿದೆ ಏನಂದ್ರೆ ಕಾನ್ಸೆಪ್ಟ್ಸ್ ಬಹಳ ಓದ್ಬೇಕು ಅಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಓದ್ತೀರಾ, ಚೆನ್ನಾಗಿ ಓದ್ರಿ ಅಂತ ಅರ್ಥ ಇತ್ತು ನಿಮ್ಮ ಮಾತಲ್ಲಿ. ಯಾಕೆಂದ್ರೆ ನಮ್ಗೆ ನೀವ್ ಹೇಳಿದ್ದು ಅರ್ಥ ಮಾಡ್ಕೊಂಡಿದ್ದು ಏನಂದ್ರೆ, ನೀವು ಓದ್ತೀರಾ UPSC ಲೆವೆಲ್ಗೆ ಓದಿ. ಅಂದ್ರೆ UPSC ಲೆವೆಲ್ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಸ್ಪರ್ಧಾ ಮಿತ್ರರು. UPSC ಲೆವೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಓದ್ತೀಯ, ಹಾರ್ಟ್ ಅಂಡ್ ಸೋಲ್ ಕೊಟ್ಟು ಓದು. ಹೌದಾ, ಬರ್ತೀನಿ 1 ತಿಂಗಳಲ್ಲಿ ಗೌರ್ಮೆಂಟ್ ಜಾಬ್ ಆಗುವುದು ಹೇಗೆ, ಯಾವ್ದೋ ಒಂದು ವಿಡಿಯೋ ನೋಡೋದು, ಮೋಟಿವೇಶನ್ ಆಗೋದು, ದಟ್ ಶುಡ್ ನಾಟ್ ಹ್ಯಾಪನ್. ಎಸ್ ಸರ್, ಡೆಫಿನೆಟ್ಲಿ. ಎಷ್ಟೋ ಜನ ಅಂತಹ ವಿಡಿಯೋಗಳಿಗೆ ಮರಳಾಗಿ ಏನ್ ಸರ್ ಈಗ ಹೆಂಗಿದಾವೆ ಅಂದ್ರೆ ಮಕ್ಕಳು ಈಗ ಯಾವ್ದೋ ಒಂದು ವ್ಯೂಸ್ಗೋಸ್ಕರ ಯಾವ್ದೋ ಒಂದು ವಿಡಿಯೋಸ್ ಮಾಡ್ಬಿಡ್ತಾರೆ. ಹೌದೌದು ಸರ್. ಏನ್ ಮಾಡ್ತಾರೆ ಅಂದ್ರೆ 2 ತಿಂಗಳಲ್ಲಿ PSI ಆಗೋದು ಹೇಗೆ ಗೊತ್ತಾ ಅಲ್ವಾ? ಇಲ್ಲ ಸರ್, ನಾನು ಆ ರೀತಿ ಯಾವ ವಿಡಿಯೋಸ್ ಗಳಿಗೆ ನಾನು ಮರಳಾಗಿ ಹೋಗಿಲ್ಲ ಸರ್. ಯಾಕಂದ್ರೆ ನಾವು ಕ್ಲಾರಿಟಿ ಇತ್ತು, ನಾವು ಸೆಲ್ಫ್ ಸ್ಟಡಿ ಮೇಲೆ ಡಿಪೆಂಡ್ ಆಗಿ ಬೆಳೆದವ್ರು ಸರ್. ಯಾಕೆ ಮಾತು ಹೇಳಿದೆ ಅಂದ್ರೆ ಇತ್ತೀಚೆಗೆ ಈ ಇನ್ಸ್ಟಾಗ್ರಾಮ್ ಅಂತ ಬಂದ್ಬಿಟ್ಟು ನಿಜವಾಗಿ ಸರ್, ಹೌದಾ, ನೋಡ್ತಾ ಇದ್ದೀವಿ, ರಿಟೆನ್ಷನ್ ರೇಟ್ ಹುಡುಗರಲ್ಲಿ ಜಾಸ್ತಿ ಉಳಿದೇ ಇಲ್ಲ ಸರ್. ಹೌದಲ್ಲ, ಎಷ್ಟೋ ಜನ ಯಾವ್ದೋ ಕಡೆ ಡಿಮೋಟಿವ್ ಆಗಿ ಹೋಗ್ತಾ ಇದ್ದಾರೆ. ಮೋಟಿವೇಶನ್ ಜೊತೆಗೆ ಡಿಮೋಟಿವೇಶನ್ ಬಳತಾ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ. ಸಾಧ್ಯ ಆದಷ್ಟು ಸೋಷಿಯಲ್ ಮೀಡಿಯಾನ ಯಾವುದಕ್ಕೆ ಬೇಕು ಅದಕ್ಕೆ ನಾವು ಯೂಸ್ ಮಾಡ್ಕೋಬೇಕು ಸರ್. ನಾವೀಗ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ ಇದೆ, ಬೆಸ್ಟ್ ಗ್ರೂಪ್ಸ್ ಇದೆ, ಅದರಲ್ಲಿ ಜಾಯ್ನ್ ಆಗ್ರಿ. KS ಗುರುಜಿ ಅಂತ ನಿಮ್ದು ಒಂದು ಗ್ರೂಪ್ ಇದೆ ಸರ್, ಅದರಲ್ಲಿ ಚಲೋ ಕಂಟೆಂಟ್ ಗಳನ್ನ ಹಾಕ್ತಿರ್ತಾರ. ಆ ರೀತಿ ಯೂಸ್ ಮಾಡ್ಕೋರಿ. ಅದರಲ್ಲಿ ಟೆಸ್ಟ್ ಸೀರೀಸ್ ಅಂದ್ರೆ ಏನು, ಕ್ವಶನ್ ಆನ್ಸರ್ ಬಿಡ್ತಿರ್ತಾರ, ಅವು ಸಾಲ್ವ್ ಮಾಡ್ತಾ ಇದ್ರಿ ಫ್ರೀ ಇದ್ದಾಗ. ಈ ರೀತಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂತಿದ್ದಾದ್ರೂ ಇಟ್ ಹೆಲ್ಪ್ಸ್ ಲಾಟ್ ಸರ್. ಇದ್ರ ಜೊತೆಗೆ ಮತ್ತೆ ನಮ್ದು ಏನು ಸ್ಟ್ರಾಟಜಿ ಬಂದ್ಬಿಟ್ಟು ಸರ್, ಮೊದಲಿಗೆ ಸರ್ ಏನ್ ಓದ್ಬೇಕು ಏನ್ ಓದಬಾರ್ದು ಅದ್ರ ಬಗ್ಗೆ ಬಹಳ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಸರ್ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬರುವಾಗ.
ಜಾಸ್ತಿ ಈಗ ಹಾಗಾದ್ರೆ ನೀವ್ ಹೇಳೋದು ಹೆಂಗೆ ಅಂದ್ರೆ ಏನು ಓದ್ಬೇಕು ಅನ್ನೋದಕ್ಕಿಂತ ಜಾಸ್ತಿ ಏನು ಓದಬಾರದು ಅನ್ನೋದು ತಿಳ್ಕೊಂಡ್ರೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಹೀಗೂ ಕೊಡ್ಬೋದು. ಈಗ ಅಕ್ಬರ್ ಬಗ್ಗೆ ನಾವು ಓದ್ಬೇಕಾದ್ರೆ ಯಾವ್ದು ಇಂಪಾರ್ಟೆಂಟ್ ಹೈ ಟಾಪಿಕ್ ಯಾವ್ದಪ್ಪ? ಹೇಳ್ಬೋದಪ್ಪ, ಹೇಳ್ಬೋದು. ಅದು ಬಿಟ್ಟು ಅಕ್ಬರ್ ಯಾವಾಗ ಹುಟ್ಟಿದ, ಅಲ್ಲಿ ಇದನ್ನ ಮಾಡಿದ, ಅವ್ರು ಸತ್ರು, ಇಷ್ಟು ಜನ ಸತ್ರು, ಇಷ್ಟು ಆನೆಗಳು ಸತ್ತು, ಇಷ್ಟು ಕುದುರೆಗಳು ಸತ್ತು, ಅದು ಅವಶ್ಯಕತೆ ಇಲ್ಲ, ಕತೆ ಅವಶ್ಯಕತೆ ಇಲ್ಲ. ಏನ್ ಬೇಕು ಅಪ್ ಟು ದಿ ಪಾಯಿಂಟ್. ಈ ರೀತಿ ಮಾಡೋದ್ರಿಂದ ಅಪ್ ಟು ದಿ ಪಾಯಿಂಟ್ ಓದೋದ್ರಿಂದ ಎಷ್ಟೋ ಸಿಲೆಬಸ್ ಗಳನ್ನು ಕವರ್ ಮಾಡಬಹುದು ಸರ್. ಅಂದ್ರೆ ಎಕ್ಸಾಮಿನೇಷನ್ ಇರೋ ಸಬ್ಜೆಕ್ಟ್ಸ್ ಬೇರೆ, ಅಕಾಡೆಮಿಕ್ ಸಬ್ಜೆಕ್ಟ್ ಬೇರೆ ಅಂತ ಹೇಳ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಎಕನಾಮಿ ಮತ್ತು ಎಕನಾಮಿಕ್ಸ್. ಇಲ್ಲಿ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಕನಾಮಿಕ್ಸ್ ಅನ್ನೋದು ಎಕನಾಮಿಕ್ಸ್ ಗೆ ಎಕನಾಮಿ ಅನ್ನೋದನ್ನ ನೋಡ್ತಾ ಇರ್ತೀವಿ. ಆಕ್ಚುಲಿ ಎಕನಾಮಿಕ್ಸ್ ಅಂದ್ರೆ ಏನು ಅಂತಂದ್ರೆ ಅಕಾಡೆಮಿಕ್ಸ್ ಅಲ್ಲಿ ಓದೋದು. ಎಕನಾಮಿ ಅನ್ನೋದು ಏನಪ್ಪಾ ಅಂದ್ರೆ ಅದರ ಅಪ್ಲಿಕೇಶನ್. ನಾವು ಎಕನಾಮಿಕ್ಸ್ ಏನ್ ಓದ್ತೀವಲ್ವಾ ಅದರ ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ಎಕನಾಮಿ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ ಈಗ ಲಾಫರ್ ಕರ್ವ್ ಅಂತ ಬರ್ತದೆ, ಸೈನ್ಸ್, ಇಟ್ಸ್ ದ ಎಕನಾಮಿಕ್ಸ್. ಬಟ್ ಅದನ್ನ ಯೂಸ್ ಮಾಡ್ಕೊಂಡು ಹೌ ಯು ಕ್ಯಾನ್ ಇಂಪ್ರೂವ್ ದಿ ಟ್ಯಾಕ್ಸ್ ಬಯೋಯಿನ್ಸಿ, ಟ್ಯಾಕ್ಸ್ ಎಲಾಸ್ಟಿಸಿಟಿ. ಇದು ಯಾವ್ದಪ್ಪ ಅಂದ್ರೆ ನಮ್ಮ ಎಕನಾಮಿಯ ಟಾಪಿಕ್ಸ್. ಸೊ ಹಂಗೆ ನನಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ ನೀವ್ ಹೇಳಿರೋ ಪ್ರಕಾರ ಕ್ಲಾರಿಟಿಯಿಂದ ಓದ್ರಿ. ಕ್ಲಾರಿಟಿಯಿಂದ ಏನೇ ಓದ್ಲಿ ಕ್ಲಾರಿಟಿ ಅದು ನಮ್ಗೆ ತಿಳಿತದ ಅಷ್ಟೇ ಓದ್ರಿ. ತಿಳಿಲಿಲ್ಲ ಇನ್ನೊಬ್ರನ್ನ ಕೇಳಿ, ತಿಳಿಲಿಲ್ಲ ನಿಮ್ಮಂತ ಮೆಂಟರ್ಸ್ ಕೇಳಿ, ತಿಳಿಲಿಲ್ಲ ಮತ್ತೊಂದ್ಸಲ ಯೂಟ್ಯೂಬ್ ಯಾವ್ದಾದ್ರು ಚಲೋ ಕ್ಲಾಸ್ ಮಾಡಿದವ್ರು ಇದ್ದೇ ಇರ್ತಾರೆ. ಇಷ್ಟೊಂದ್ ಜನ ಒಳ್ಳೆ ಜನ ಇದ್ರೆ ಕರೆಕ್ಟ್ ಆಗಿ ಹೇಳ್ಕೊಟ್ಟವ್ರು ಕೆಲವೊಬ್ರು ಇರ್ತಾರೆ ಸರ್. ತುಂಬಾ ಜನ ಇದಾರೆ, ತುಂಬಾ ಜನ ಇದಾರೆ. ಎಸ್, ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದಪ್ಪ 708 ಕೀದವರು ಕನ್ಫರ್ಮ್ ಮಾಡಿದ್ದಾರೆ ಸರ್. ಈಗ ಹುಡುಗರಲ್ಲಿ ಡೌಟ್ ಏನಿದೆ ಅಂತಂದ್ರೆ ಕೆಲವೊಬ್ರು KS ಅಂತಾನೆ ಓದ್ಬೇಕಂತ ಇದ್ದಾರೆ, ಕೆಲವೊಬ್ರು UPSC ಹುಡುಗರು ಇದ್ದಾರೆ. ಓಕೆ, ಕೆಲವೊಬ್ರು KSP ಡಿಪಾರ್ಟ್ಮೆಂಟ್ ಲೈಕ್ PC PSI ಮಾಡ್ಬೇಕಂತ ಇದ್ದಾರೆ. ಈಗ ಅವ್ರು ಹೆಂಗ್ ಕನ್ಫ್ಯೂಷನ್ ಆಗಿದ್ದಾರೆ ಅಂದ್ರೆ ಮಾಲಿಶ್, ನಾ KSP ಗೆ ಅಂದ್ರೆ PC ಓದ್ಲೋ PSI ಓದ್ಲೋ KS ಓದ್ಲೋ ಇಲ್ಲ KE ಓದ್ಕೊಡ್ಲೋ, ಏನಾದ್ರೂ ಇದರಲ್ಲಿ ಡಿಫ್ರೆನ್ಸ್ ಇದೆಯಾ ಅಥವಾ ಏನಪ್ಪಾ? ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಿ ಸರ್? ಡಿಫರೆನ್ಸ್ ಇದೆ. ಮೊದಲಿಗೆ ಅವ್ರು ತಾವ್ ಏನ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸರ್, ನಂದೇ ಎಕ್ಸಾಂಪಲ್ ತಗೋತೀನಿ. ಇಲ್ಲಿ ನನ್ನ ಹೈಟ್ ಕಡಿಮೆ ಇರೋದ್ರಿಂದ ಅದನ್ನ ನಾನು ಇಲ್ಲಿ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಒಂದಾನೊಂದು ಕಾಲದಲ್ಲಿ ಅವಮಾನಗಳಾಗಿದ್ದು ಸರ್ ಈ ಒಂದು ವಿಷಯಕ್ಕೆ ತಕ್ಕಂತೆ. ಹೇಗೆ ಅಂದ್ರೆ ನಿಮ್ ಹೈಟ್ ಇರ್ಲಿಲ್ಲ ಅಂದ್ರೆ ನೀವು ಜಾಬೇ ಮಾಡ್ಕೊಳಲ್ಲ, ಜಾಬೇ ಇಲ್ಲ ಅನ್ನುವಂತ ಎಷ್ಟೋ ನನ್ನ ಕಿವಿಗೆ ಬಿದ್ದಾವ್ ಸರ್. ಹೈಟ್ ಯಾಕಂದ್ರೆ ಒಂದು PC ಮತ್ತು PSI ಬೂಮ್ ಇತ್ತು ಸರ್, ಬೂಮ್ ಪೀರಿಯಡ್ ಅನ್ಬಹುದು ಅದಕ್ಕೆ. ಇಟ್ ವಾಸ್ ಸರ್, ಅದು ಇತ್ತು. ಬಟ್ ಈಗ ಸದ್ಯದ ಮಟ್ಟಿಗೆ ನಾವು ಎನಿ ಗೌರ್ಮೆಂಟ್ ಜಾಬ್ ಆ ಒಂದು ಇದನ್ನ ಬಂದ್ಬಿಟ್ಟಿದೆ ಸರ್. ಹಾಗಾಗಿ KPSC ದೇ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇದೆ, KE ದೇ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇದೆ, ಈ KSP ದೇ ಬೇರೆ ಇದೆ. ಇನ್ನೊಂದು ಸರ್ ಹೊಸ ಸುದ್ದಿ ಮೊನ್ನೆ ಕೇಳಿದ್ವಿ ನಾವು, KSP ಡಿಪಾರ್ಟ್ಮೆಂಟಿನ ಎಲ್ಲಾ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಎಲ್ಲಾನು KE ನೇ ಮಾಡುತ್ತೆ. ಅದಕ್ಕೆ ಇಲ್ಲಿವರೆಗೆ ನೀವು ಕ್ವಶನ್ ಪೇಪರ್ ಬೇಸ್ಡ್ ಪ್ಯೂರ್ಲಿ ರಿಪೀಟೆಡ್ ಕ್ವಶನ್ ಆಗ್ತಾವ, ಇಲ್ಲ ಅಂದ್ರೆ ಒಂದು 50 ಕ್ವಶನ್ ರಿಪೀಟ್ ಆಗ್ತಾವ ಅಂತೇಳಿ PCPS ಅವ್ರು ಓದ್ತಾ ಇದ್ರು. ಇನ್ನು KE ಕಾಲ್ ಬದಲಾಯ್ತು, KSP ಕಾಲ್ ಬದಲಾಯ್ತು, KE ಗೆ ಟರ್ನ್ ಆಗಿದೆ ಈಗ. ಈಗ ಒಂದ್ ನಿಮಿಷ ಇಂಟರಪ್ಷನ್ ಹೇಳಿ ಸರ್, ಹೇಳಿ. ಬದಲಾವಣೆ ಹಾಗಿದ್ರೆ ನಿಮ್ ಪ್ರಕಾರ ಎಷ್ಟರ ಮಟ್ಟಿಗೆ ಒಳ್ಳೇದಂತೀರಾ ಸರ್? ಒಳ್ಳೇದೇನೆ. ಯಾರಿಗ ಒಳ್ಳೇದು? ಯಾರ್ ಕಾನ್ಸೆಪ್ಚುಯಲ್ ಬೇಸ್ಡ್ ಸ್ಟಡಿ ಮಾಡಿರ್ತಾರಲ್ಲ, ಯಾರು ಮ್ಯಾಪ್ ಅನ್ನು ಇಟ್ಟುಕೊಂಡು ಜಿಯೋಗ್ರಫಿಯನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರ್ತಾರಲ್ಲ, ಯಾರು ಎಕಾನಮಿಯನ್ನು ಇನ್ ಡೆಪ್ತ್ ಆಗಿ ರಿಯಲಿ ಎಕಾನಮಿ ನಮ್ಮ ಇಂಡಿಯನ್ ಎಕಾನಮಿ ಏನ್ ನಡೀತಾ ಇದೆ ಅವ್ರು ಯಾರು ಮಾಡಿರ್ತಾರ ಅವ್ರು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸರ್. ಅದ್ರ ಜೊತೆಗೆ ಸ್ಟ್ಯಾಟಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸ್ಟ್ಯಾಟಿಕ್ ಅನ್ನು ಜೊತೆಗೆ ಕಾನ್ಸೆಪ್ಟ್ ಅನ್ನು ಯಾರು ಮಾಡಿರ್ತಾರ ಅವ್ರಿಗೆ KE ಡೆಫಿನೆಟ್ಲಿ ಹೆಲ್ಪ್ ಸರ್. ಅದಕ್ಕಾಗಿ ನಮ್ಮ KSP ಬಳಗದವರೆಲ್ಲರೂ ಕೂಡ KE ನ ಹಿಂದಿನ ಒಂದು PYQ ಗಳನ್ನ ಬೇಸ್ ಆಗಿಟ್ಟುಕೊಂಡು ಸ್ಟಡಿ ಮಾಡಬೇಕಾದ ಅವಶ್ಯಕತೆ ಆಗುತ್ತೆ. ಮಹೇಶ್, ನಾ ಇನ್ನೊಂದು ಬಹಳ ಹುಡುಗರಲ್ಲಿ ಕನ್ಫ್ಯೂಷನ್ಸ್ ಇದೆ. ಕಾನ್ಸೆಪ್ಟ್ ಓದ್ಬೇಕಾ ಒನ್ ಲೈನರ್ ಓದ್ಬೇಕಾ? ಸರಿ, ನನ್ನ ಪ್ರಕಾರ ಸರ್ ಈಗ ಇಟ್ ಇಸ್ ಎರಾ ಆಫ್ ಕಾನ್ಸೆಪ್ಟ್ಸ್. ಓಕೆ, ಇಟ್ಸ್ ಎರಾ ಆಫ್ ಕಾನ್ಸೆಪ್ಟ್. ವೆರಿ ನೈಸ್. ವೈ? ಬಿಕಾಸ್ UPSC ಏನು ಅಳವಡಿಸಿಕೊಂಡದಲ್ಲ ಸರ್, ಅದನ್ನೇ ನಮ್ KPSC ಅವರು ಅಳವಡಿಸ್ಕೊಳ್ತಾರೆ. ಅದು KE ಅವರು ಅಳವಡಿಸಿಕೊಂಡದ್ದು. PYQs ಅನ್ನ ಯಾವ ರೀತಿ UPSC ಅಳವಡಿಸಿಕೊಂಡು ನೇರವಾಗಿ ಕಾಪಿ ಪೇಸ್ಟ್ ಮಾಡಿ ನಮಗೆ ಕೊಟ್ರು ಅಂತ ಹೇಳಿ. ಅದ್ರ ಜೊತೆಗೆ KPSC ಅವರು ಏನ್ UPSC ಎವ್ರಿ ಇಯರ್ ಒಂದು ಏನಾದ್ರು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸರ್, ಹೇಳಿಕೆಗಳನ್ನು ಪಡೆದುಕೊಂಡಿದ್ದೇ
UPSC and KPSC ಅವರು. ಹೌದು. ಈಗ ಸದ್ಯದ ಒಂದು ಟ್ರೆಂಡ್ ಏನ್ ಸರ್, ಈಗ ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್, ಕೆಳಗಿನ ಎಷ್ಟು ಹೇಳಿಕೆಗಳು ಕರೆಕ್ಟ್ ಇವೆ. ಒಂದು ಕ್ವಶನ್ ಐತಿ ಅಂದ್ರೆ ಸರ್, ಈಗ 4 ಹೇಳಿಕೆಗಳು ಗೊತ್ತಿರ್ಬೇಕು ನಮಗೆ ಈಗಿನ ಕಾಲ. ಮೊದಲು 2 ಗೊತ್ತಿದ್ರೆ ಎಲಿಮಿನೇಷನ್ ಟೆಕ್ನಿಕ್ ಅಂತ ಹೇಳಿ ಹೊಸ ಟೆಕ್ನಿಕ್ ಆಗಿತ್ತು ಸರ್ ಅದು. ಆ ಟೆಕ್ನಿಕ್ ಅನ್ನೇ ಎಲಿಮಿನೇಟ್ ಮಾಡಿದವರು UPSC ಅವರು, ಅದನ್ನ ಅಳವಡಿಸಿಕೊಂಡವ್ರು ನಮ್ಮ KPSC ಅವರು ಸರ್. ಅದಕ್ಕಾಗಿ ಸರ್ ನಾವು ಕಾನ್ಸೆಪ್ಟ್ ಥರೋ ಇದ್ವಿ ಅಂದ್ರೆ ಸರ್, ಪ್ರತಿಯೊಂದು ಆ 4 ಆಪ್ಷನ್ಗಳು ನಮಗೆ ಗೊತ್ತಿದ್ಕೊಂಡು ಕಾನ್ಸೆಪ್ಟ್ ಅನ್ನು ಥರೋವಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ ಅಂದ್ರೆ ಆರಾಮಾಗಿ ಸಕ್ಸಸ್ ಆಗ್ಬೋದು ಸರ್. ಯಾವ ಒಂದು ಬೆಕ್ಕ ಪೇಪರ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಸಕ್ಸಸ್ ಮಾಡ್ತೀರಿ. ಅಂದ್ರೆ ಕಾನ್ಸೆಪ್ಟ್ಸ್ ಓದ್ಕೊಂಡ್ರಿ ಅಂದ್ರೆ ಸರ್, ಒಂದು ಈ ಕಾನ್ಸೆಪ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಕಾನ್ಸೆಪ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಸರ್, ಈಗ ಮಾನ್ಸೂನ್ ಸಿಸ್ಟಮ್ ಸರ್. ವೆರಿ ನೈಸ್. ಮಾನ್ಸೂನ್ ವ್ಯವಸ್ಥೆ, ಮಾನ್ಸೂನ್ ವ್ಯವಸ್ಥೆ ಏನಿದೆ ಅಂದ್ರೆ ಮಳೆ ಒಂದು ಏನ್ ನಮ್ ಮಾನ್ಸೂನ್ ವ್ಯವಸ್ಥೆ ಇದೆ, ಅದ್ರಲ್ಲಿ ನಮ್ದು ಫ್ಯಾಕ್ಚುಯಲ್ ಕ್ವಶನ್ ಯಾವ ರೀತಿ ಇರಬಹುದು. ಕೆಇ ಅವರು ಫ್ಯಾಕ್ಚುಯಲ್ ಕೇಳ್ತಾರೆ, ಬಟ್ ಹೆಚ್ಚಾಗಿ ಟ್ರೆಂಡ್ ಸ್ವಲ್ಪ ಬದಲಾಗಿದೆ ಈಗ, ಕಾನ್ಸೆಪ್ಚುವಲ್ ಬೇಸ್ಡ್. ಮಾನ್ಸೂನ್ ಅನ್ನೋದು ಯಾವ ಒಂದು ಪದದಿಂದ ಬಂತು, ಮೌಸಮ್ ಎಂಬ ಪದದಿಂದ ಬಂತು, ಅದು ಒಂದ್ ಲೈನರ್ ಯಾವ ಪದ, ಈ ರೀತಿ ಕೇಳಬಹುದು. ಯಾವ ಸೀಸನ್ ನಾಗ ಬರ್ತೈತಿ, ಯಾವ ಸೀಸನ್ ನಾಗ ಒಂದಕ್ಕೆ ಬರ್ತೈತೆ, ಎರಡಕ್ಕೆ ಬರುತ್ತೆ, ಒನ್ ಲೈನರ್ ತರ, ಒನ್ ಲೈನರ್ ತರ. ಬಟ್ ಇಲ್ಲಿ ಹೇಳಿಕೆಗಳಾಯ್ತು, ಹೌ ಮೆನಿ ಪೇರ್ಸ್ ಆಯ್ತು, ಕಾನ್ಸೆಪ್ಟ್ ಅನ್ನು ಬೇಸ್ ಆಗಿ ಇಟ್ಕೊಂಡು ಬರುವಂತ ಕ್ವಶನ್ ಹೆಂಗ್ ಬರ್ತಾವ ಅಂದ್ರೆ ಸರ್, ಈಗ ಮಾನ್ಸೂನ್ ಸಿಸ್ಟಮ್ ಬಗ್ಗೆನೇ ಕೇಳ್ತಾವ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಮಾನ್ಸೂನ್ ಸಿಸ್ಟಮ್ಸ್, ಎಲ್ಲಾ ಫ್ಯಾಕ್ಟರ್ಸ್ ಗಳು ಗೊತ್ತಿರಬೇಕು. ಟೆಂಪರೇಚರ್ ಯಾವ ರೀತಿ ಮೂವ್ ಆಗ್ತಾವ, ಯಾವ್ಯಾವ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ಗಳು ಎಲ್ಲವೂ ಇದೆ ಸರ್. ನೀವೆಲ್ಲ ತಿಳಿಸ್ಕೊಟ್ಟಿದ್ರಿ ನಮಗೆ, ಅವು ಎಲ್ಲಾನು ನಾವು ಥರವಾಗಿ ಕಲ್ಕೊಂತಿದ್ವಿ ಸರ್, ಈಸಿ ಆಗುತ್ತೆ ಸರ್ ನಮಗೆ. ನೋಡಿ ಆಮೇಲೆ ನೀವು ಅಂದಾಗ ನನಗೂ ನೆನ್ಪು ಬಂತು. ಮತ್ತ ಮಾನ್ಸೂನ್ಗೆ ಎನ್ಸೋಪ ಎಲ್ಲಿನೋ ಲಾನೈನ ಎಲ್ಲಿನೋ ಮುಡೋಕಿ ಲಾನೈನ ಮುಡೋಕಿ ಸರ್, ಎಲ್ಲರಿಗೂ ಗೊತ್ತಿರೋದು ಬರೀ ಎಲ್ಲಿನೋ ಲಾನಿನೋ ಎರಡೇ. ನೀವ್ ಏನೇನೋ ಹೇಳಿದಿರುತ್ತೆ. ಮುಡೋಕಿ ನಮಗೆ ಅವಾಗೆ ನೀವು ಹೇಳಿದ್ ನೆನಪಿದೆ ಸರ್, ಎಲ್ಲಿನೋ ಮುಡೋಕಿ, ಎಲ್ಲಿನೋ ಮುಡೋಕಿ, ಲಾನೈನ ಮುಡೋಕಿ, ಮ್ಯಾಡನ್ ಜೂಲಿನ್ ಆಸಿಲೇಷನ್, ಫುಜಿವಾರ ಎಫೆಕ್ಟ್, ನೆನಪಾಯ್ತು ಸರ್ ನೀವು ಹೇಳಿದ್ವಿ. ಈಗ ಅದು ಮತ್ತೆ KS ಪ್ರಿಲಿಮ್ಸ್ ಅಲ್ಲಿ ಕೂಡ ಕೇಳಿದ್ರಲ್ಲಪ್ಪ, ಪ್ರಿಲಿಮ್ಸ್ ಅಲ್ಲಿ ಬಂದಿತ್ತು. ಅದಕ್ಕಾಗಿ ನಾವು ಯಾವುದೇ ಓದ್ಲಿ ಥರವಾಗಿ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಅದ್ರಲ್ಲಿ ಏನಿದೆ ಅದ್ರ ತಿರುಳು ಏನು, ಒಂದ್ ಏನೋ ಒಂದು ನೀವು ಮಾನ್ಸೂನ್ ಸಿಸ್ಟಮ್ ಅನ್ನು ಓದಿದ್ರಿ, ಅದ್ರೊಳಗೆ ನಾನು ಏನ್ ನೆನ್ಪಿಡ್ಬೇಕು, ಆ ಪಾಯಿಂಟ್ ಅನ್ನು ನೆನಪಿಟ್ಟು ಆ ಪಾಯಿಂಟ್ ಅನ್ನು ಲಿಂಕ್ ಮಾಡ್ಕೊಂಡು ಕಾನ್ಸೆಪ್ಟ್ ಆಗಿ ನೆನಪಿಟ್ಕೊಂಡ್ಬಿಡ್ಬೇಕು ಸರ್. ಅಂದ್ರೆ ಕಾನ್ಸೆಪ್ಟ್ ಓದಿದ್ರೆ ಅದು ತಾನೇ ಲಿಂಕ್ ಸಿಗುತ್ತೆ ಅಂತ ಹೇಳ್ತಾ ಇದೀರಪ್ಪ. ಡೆಫಿನೆಟ್ಲಿ ಸರ್. ಓಕೆ, ಹಾಗಾದ್ರೆ ಈಗ ನಾವು ಕಾನ್ಸೆಪ್ಟ್ ಅನ್ನ ಅರಿತುಕೊಂಡು ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ನಾವು ಮುಂದೆ ವರ್ಧದಾದ್ರೆ ಬಹಳ ಈಸಿಯಾಗಿ ಸಕ್ಸಸ್ ಆಗ್ತೀವಿ ಸರ್. ವೆರಿ ನೈಸ್. ನೋಡಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಸೊ ಮಾಳೇಶ್ 9 ನೌಕರಿಗಳ ಸರದಾರ ಹೇಳೋದು ನಿಮಗೆ ಸಜೆಷನ್ ಏನಂದ್ರೆ, ಒನ್ ಲೈನರು ಆಮೇಲೆ ಓದ್ಕೊಂಡ್ರು ಅರ್ಥ ಆಗ್ತದ, ಆದ್ರೆ ಕಾನ್ಸೆಪ್ಟ್ಗಳ ಕಡೆಗೆ ಜಾಸ್ತಿ ಓದ್ಕೊಡ್ರಿ ಅಂತ ಹೇಳ್ತಾರೆ. ಎಸ್ ಮಾಳೇಶ್, ಈಗ ನೀವು ಹೇಳಿದ್ರಿ ಓದೋದೆಲ್ಲ ಆಯ್ತಪ್ಪ. ಈಗ ಯಾವ್ಯಾವ ಬುಕ್ಸ್ ಅನ್ನು ರೆಫರ್ ಮಾಡಿದ್ರಪ್ಪ ನೀವು? ಈಗ ಲೈಕ್ ನಾನು ಏನಾದ್ರು ಹೇಳಪ್ಪ, ನೀವೇ ಹೇಳಿ. ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಪ್ಯೂರ್ ಆಗಿ ಕನ್ನಡ ಮೀಡಿಯಂ ಓದಿಲ್ಲ, ಓದು ಬುಕ್ಸ್ಗಳನ್ನ ಕನ್ನಡ ಮೀಡಿಯಂ ಬುಕ್ಸ್ ಗಳನ್ನ ಓದಿಲ್ಲ, ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಗಳನ್ನ ಓದಿಲ್ಲ. ನನಗ ಯಾವ ಸಬ್ಜೆಕ್ಟ್ ಯಾವ ಒಂದು ಮೀಡಿಯಂ ಮೇಲೆ ಓದಿರ ನನ್ನ ತಲೆಗೆ ಹತ್ತುತ್ತ ನಾನು ಅದನ್ನ ಅರಗಳಿಸ್ಕೊಳ್ತೀನಿ. ವೆರಿ ನೈಸ್. ಅದನ್ನ ನಾನು ಕ್ಲಾರಿಟಿ ಈ ಸಬ್ಜೆಕ್ಟ್ ಅನ್ನು ಇದೇ ಮೀಡಿಯಂ ಅಲ್ಲಿ ಓದ್ಬೇಕು. ಒಂದ್ ನಿಮಿಷ, ನನ್ನ ಮಗೇನ್ ಸ್ಪರ್ಧಾ ಮಿತ್ರರೇ ನೋಡ್ರಿ, ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದಾರೆ. ಏನ್ ಗೊತ್ತಾ, ಕನ್ನಡ ಇಂಗ್ಲಿಷ್ ಮ್ಯಾಟ್ರ್ ಅಲ್ಲ ಅಂತ. ಹೌದಲ್ಲಪ್ಪ? ಈ ಮ್ಯಾಟ್ರ್ ಆಗಿದ್ರೆ ಈಗ ಕನ್ನಡ ಮೀಡಿಯಂ ಬರೀ ಕನ್ನಡ ಬುಕ್ ಓದ್ತಾ ಇದ್ರು, ಇಂಗ್ಲಿಷ್ ಮೀಡಿಯಂ ಬರೀ ಇಂಗ್ಲಿಷ್ ಅಲ್ಲ. ಇಲ್ಲಿ ಏನ್ ಹೇಳ್ತಿದಾರೆ ಅವರು, ಮ್ಯಾಟ್ರ್ ಏನು ಅಂದ್ರೆ ನಿನಗೆ ಯಾವ ಸಬ್ಜೆಕ್ಟ್ ಇಂದ ಅದು ನಿನಗೆ ಅಸಿಮಿಲೇಟ್ ಆಗ್ತಾ ಇದೆ, ಹೌದಲ್ಲ? ಅದನ್ನ ನೀನು ಯಾವ ತರ ಅರ್ಥ ಮಾಡ್ಕೊಳಕ್ ಯಾವ್ದು ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಕೊಡಿಪ್ಪ. ಹಿಸ್ಟರಿ ಏನದಲ್ಲ, ಈ ಹಿಸ್ಟರಿ ಏನು ಸರ್ ಕಂಪ್ಲೀಟ್ ಆಗಿ ನಾನು ಕನ್ನಡ ಮೀಡಿಯಂ ಓದಿದ್ದೀನಿ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಇರ್ತಕ್ಕಂತ ಏನ್ ಎಲ್ಲಾ ಕಾನ್ಸೆಪ್ಟ್ಗಳು ಇರ್ತಾವ, ಏನೋ ಒಂದು ಸುಧಾರಣೆಗಳಾಗಿರ್ಬಹುದು, ಮತ್ತೆ ಯುದ್ಧಗಳಾಗಿರ್ಬಹುದು, ಟ್ರೀಟಿಗಳಾಗಿರ್ಬಹುದು, ಎಲ್ಲವನ್ನು ಈಸಿಯಾಗಿ ಅರಗಿಸ್ಕೊಳ್ತೀವಿ ಸರ್ ನಾವು. ಅದಕ್ಕಾಗಿ ನಾನು ಕನ್ನಡ ಮೀಡಿಯಂಗೆ ನಮ್ಮ ಭಾಷೆಯಲ್ಲೇ ಓದಿದ್ರೆ ಬೇಗ ನೆನಪುಳಿತದೆ. ಇನ್ನೊಂದು ಸರ್, ನಮ್ ಕರ್ನಾಟಕ ಹಿಸ್ಟ್ರಿ ಆಯ್ತು, ಈ ಇಂಡಿಯನ್ ಹಿಸ್ಟ್ರಿ ಆಯ್ತು, ವರ್ಲ್ಡ್ ಹಿಸ್ಟ್ರಿ ಎಲ್ಲವೂ ಕೂಡ ನಮಗ ಕನ್ನಡದಲ್ಲಿ ಬಹಳ ಈಸಿಯಾಗಿ ಅರ್ಥ ಆಗ್ತದೆ. ಅದಕ್ಕಾಗಿ ನಾನು ಹಿಸ್ಟ್ರಿಯನ್ನು ಕನ್ನಡಲ್ಲೇ ಓದಿ ಮುಗಿಸ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಉಳಿದಂತ ಸಬ್ಜೆಕ್ಟ್ ಜಿಯೋಗ್ರಫಿಯನ್ನ ಇಂಗ್ಲಿಷ್ ಅಲ್ಲೇ ಓದಿರ್ಬೇಕು, ಇಂಗ್ಲಿಷ್ ಅಲ್ಲೇ ಓದಿ ಸರ್. ನಿಮ್ಮ ಒಂದು ಆಶೀರ್ವಾದನೇ ಅನ್ಬೇಕು ಸರ್ ನಾವು ಅದಕ್ಕೆ. ಯಾಕಂದ್ರೆ ನೀವು ಹೇಳ್ಕೊಟ್ಟಂತ ಮ್ಯಾಪ್ ರೀಡಿಂಗ್ ಸರ್ ಇನ್ನೂ ಅದು ನನ್ನ ತಲೆಯಲ್ಲಿ ಬರ್ತದೆ. ಯಾಕಂದ್ರೆ ಒಂದು ಮೌಂಟೇನ್ಸ್ ಆಗಿರ್ಬಹುದು, ಫಾಲ್ಸ್ ಆಗಿರ್ಬಹುದು, ನ್ಯಾಷನಲ್ ಪಾರ್ಕ್ಸ್ ಆಗಿದ್ದು, ಇವೆಲ್ಲವೂ ಕೂಡ ಕೇಳುವಂತ ಕ್ವಶನ್ಗಳೇ. ಈ ಕ್ವಶನ್ ಗಳನ್ನು ನೀವು ಮ್ಯಾಪ್ ಮಾಡಿ ಪಾಯಿಂಟ್ ಮಾಡಿದ್ದದಲ್ಲ, ಇನ್ನೂ ಅದು ಅಚ್ಚು ಉಳಿದಿದೆ ಸರ್. ಅದರಲ್ಲಿ ಓಲ್ಡ್ ಮೌಂಟೇನು, ಓಲ್ಡ್ ಫೋಲ್ಡ್ ಮೌಂಟೇನ್, ಬ್ಲಾಕ್ ಮೌಂಟೇನ್, ಇವೆಲ್ಲವೂ ನೀವು ಮ್ಯಾಪ್ ಮಾಡಿ ತೋರಿಸ್ಬಿಟ್ಟಿದ್ರಲ್ಲ,
ನಿಜವಾಗಿಯೂ ಫಾರ್ ಎಕ್ಸಾಂಪಲ್ ಇನ್ನ ತಕ್ಕ ಹಿಮಾಲಯನ್ ಸುಚರ್ ಜೋನ್ಸ್ ಇವೆಲ್ಲವೂ ನೀವು ಅಲ್ಲಿ ತೋರಿಸ್ಕೊಟ್ಟಿದ್ರಲ್ಲ ಸರ್, ಇದೆಲ್ಲ ಬೈಹಾಟ್ ಹೊಡಿದ್ರೂ ಬರಲ್ಲ, ಬರೋದಿಲ್ಲ. ಬಾಯ್ ನೋಡಿದ್ರೆ ಪದೇ 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 ನೆನ್ಪಿಟ್ಕೋಬೇಕಾಗ್ತದೆ. ನಿಜವಾಗಿ ಅದಕ್ಕಾಗಿ ಈ ರೀತಿ ಏನಿದು ಜಿಯೋಗ್ರಫಿ ಬೇಸ್ಡ್ ಕಾನ್ಸೆಪ್ಟ್ ಅದಾವ, ಜಿಯೋಗ್ರಫಿ ಆಯ್ತು, ಎಕಾನಮಿ ಆಯ್ತು, ಇವೆಲ್ಲವನ್ನು ನಾವು ಸರ್ ಇಂಗ್ಲಿಷ್ ನಲ್ಲಿ ಓದ್ತೀವಿ. ಅಂದ್ರೆ ಯಾಕೆ ಅಂದ್ರೆ ಅಗೇನ್ ಸ್ಪರ್ಧಾ ಮಿತ್ರರೆ, ಕೆಲವೊಂದು ಜಿಯೋಗ್ರಫಿ ಒಳಗೆ ನಾವು ನೋಡ್ದಂಗೆ ಕೆಲವೊಂದು ಪ್ಯೂರ್ ಕನ್ನಡ ವರ್ಡ್ ಇಲ್ಲ ಅನ್ಕೋತೀನಲ್ರ. ಇಲ್ಲ ಸರ್, ಹಾ, ಇಲ್ಲ ಸರ್. ಈಗ ಕೆಲವೊಂದು ಬುಕ್ಕಲ್ಲಿ ಹೆಂಗಿದೆ ಅಂದ್ರೆ ಶಿಲಾಪಾಕಕ್ಕೆ ಮ್ಯಾಗ್ಮಾ ಅಂತಾನು ಕರೀತಾರೆ. ಮ್ಯಾಗ್ಮಾ ಅಂತೂ ಕರೀತಾರೆ. ಹಾ, ಸೊ ಹಾಗಾಗಿ ಇಲ್ಲಿ ಪ್ರಾಪರ್ ಆಗಿ ಕನ್ನಡ ವರ್ಡ್ಸ್ ಯಾವುದಿಲ್ಲ, ತಪ್ಪಿಲ್ಲ. Yes, sir. ಯಾಕಂದ್ರೆ ಅಲ್ಟಿಮೇಟ್ಲಿ ನೀವು ಯಾವ ಮೀಡಿಯಂ ಅಂತ ಕೇಳಂಗಿಲ್ಲ ನಿಮಗೆ, ಅಲ್ಟಿಮೇಟ್ಲಿ ಪಾಸ್ ಆಗಿ ಇಲ್ಲ, ಇಷ್ಟೇ ಸರ್, ಕೊನೆಗೆ ಬರೋದು ಅದೊಂದೇ ಉತ್ತರ. ಇದನ್ನೇ ಕೇಳೋದಲ್ವಾ. ಎಸ್, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಹೇಳೋದಾದ್ರೆ ಲೈಕ್ ಎನ್ವಿರಾನ್ಮೆಂಟ್ ಯಾವ್ದು ಓದಿದ್ರಪ್ಪ? ಎನ್ವಿರಾನ್ಮೆಂಟ್ ಸರ್ ನಾವು ಓದಿದ್ದು PMFIS ಬುಕ್ ಓದಿದ್ವಿ ಸರ್. ಅದ್ರ ಜೊತೆಗೆ ಶಂಕರ್ IAS ಕೂಡ. ಯಾಕಂದ್ರೆ ಸರ್ ನಾನು ಮೊದಲಿಗೆ ಹೇಳ್ಬಿಟ್ಟಿದ್ದೀನಿ ಸರ್, ವಿಡಿಯೋದ ಮೊದಲಿಗೆ ಹೇಳಿದ್ದೀನಿ, ಹೌದೌದು. UPSC ಟಚ್ ಕೊಟ್ಟು ನೀವು ಓದಿದ್ದೆ ಆದಲ್ಲಿ ಅಂದ್ರೆ ಈಗ UPSC ರಿಲೇಟೆಡ್ ಸಬ್ಜೆಕ್ಟ್ಸ್ ಓದಿ UPSC ಅಲ್ಲ ಒಂದ್ ಹಾಗೆ UPSC ಕೋಚಿಂಗ್ ತಗೊಂಡಿರಿ ಅಂತನ? ಎಸ್ ಸರ್, ಡೆಫಿನೆಟ್ಲಿ ಕೋಚಿಂಗ್ UPSC ದೇ ತಗೊಂಡ್ರೆ ನಾವು ಕೆಳಗಡೆ ಎಲ್ಲಾನು ಕ್ಲಿಯರ್ ಆಗ್ಬೋದು. ಅದಕ್ಕಾಗಿ ಸರ್ ನಾವು UPSC ಬರೀ ಕಾನ್ಸೆಪ್ಟ್ ನೋಡುದ್ರ ಜೊತೆಗೆ ನಾವು ಕೆಲವೊಂದು SDA ಅಲ್ಲಿ ಅಥವಾ KPSC ಏನ್ FDA ಅಲ್ಲಿ ಕೇಳುವಂತ ಕ್ವಶನ್ಗಳನ್ನು ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು. ಅದಕ್ಕಾಗಿ ಫ್ಯಾಕ್ಚುಯಲ್ ಬೇಕು, ಸ್ಟೇಟ್ ಗೆ ಏನ್ ಕೇಳುತ್ತೆ ಅದನ್ನು ಅಳವಡಿಸಿಕೊಂಡು UPSC ಕಾನ್ಸೆಪ್ಟ್ಗಳನ್ನು ಅಳವಡಿಸಿಕೊಂಡಿದ್ದಾದಲ್ಲಿ ಈಸಿಯಾಗಿ ಸಕ್ಸಸ್ ಕಾಣಬಹುದು. ಮತ್ತೆ ಮೆಂಟಲ್ ಎಬಿಲಿಟಿ ಏನ್ ಮಾಡಿದ್ರಿ ಸರ್? ಮೆಂಟಲ್ ಎಬಿಲಿಟಿಗೆ ನಾವು ಕ್ಲಾಸ್ ಕೇಳಿದ್ವಿ ಸರ್ ಯೂಟ್ಯೂಬ್ ಅಲ್ಲಿ. ಸರ್ ಯಾವ ಸಬ್ಜೆಕ್ಟ್ ಯಾವ ಒಂದು ಟಾಪಿಕ್ ತಿಳಿಯಲ್ಲ, ಫಾರ್ ಎಕ್ಸಾಂಪಲ್ ಟೈಮ್ ಅಂಡ್ ಡಿಸ್ಟೆನ್ಸ್, ಅದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದು, ಅದ್ರ ಯಾರು ನಮ್ಗೆ ಸರಿ ಅನ್ಸುತ್ತೆ ಅವ್ರನ್ನ ಕೇಳೋದು. ಅಂದ್ರೆ ಈಗ ನೀವು ಇವ್ರು ಹೇಳೋದು ಏನು ಅಂತಂದ್ರೆ, ಮೀಡಿಯಾ ಏನಿದೆ, ಡಿಜಿಟಲ್ ಮೀಡಿಯಾ ಏನಿದೆ ಅಲ್ವಾ, ಅದನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡ್ರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಎಸ್ ಸರ್, ಡೆಫಿನೆಟ್ಲಿ ಅಲ್ವಾ. ಸೊ ಅದು ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಮೋಟಿವೇಶನ್ ನೋಡಿದ್ನು, ಅದು ಮಾಡಿದ್ನು, ಇದು ಮಾಡಿದ್ನು ಅಂದ್ರೆ ಅದಲ್ಲ, ಇನ್ನೊಬ್ರು ಸ್ಟೇಟಸ್ ನೋಡ್ತಾ ಹೋದ್ರೆ ನಮ್ ಸ್ಟೇಟಸ್ ಇಂಪ್ರೂವ್ ಆಗೋದಿಲ್ಲ. ರೈಟ್. ಸೊ ಹಾಗಿದ್ರೆ ಬುಕ್ಸ್ ಇನ್ನೂ ಜಾಸ್ತಿ ಬುಕ್ಸ್ ಇದೆ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಮಾಳೇಶ್ ಅವರು ಯಾವ್ಯಾವ ಅವ್ರ ಬುಕ್ ಅನ್ನ ಓದಿದ್ರು ಅದನ್ನ ನಾವಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಈಗ ಬುಕ್ಸ್ ಆಯ್ತು, ಯಾವ ತರ ಇತ್ತು. ಈಗ ಕೆಲವೊಂದ್ಸರಿ ಹೆಂಗಾಗುತ್ತೆ ಅಂದ್ರೆ ಡಿಸ್ಟ್ರಕ್ಷನ್ ಬರ್ತವೆ. ನೀವು ಹೇಳಿದ್ರೆ ಅದಕ್ಕೆ ಮೋಟಿವೇಶನ್ ಸರ್ ಸ್ಟ್ರಾಂಗ್ ಇರಬೇಕು. ಆ ಮೋಟಿವೇಶನ್ ಹೆಂಗಿರ್ಬೇಕಂದ್ರೆ ಇಂಟರ್ನಲ್ ಮೋಟಿವೇಶನ್ ಇರ್ಬೇಕೆ ವಿನಃ ಯಾವ್ದೋ ಇನ್ಸ್ಟಾಗ್ರಾಮ್ನಾಗ ಯಾವ್ದೋ ಒಬ್ಬ IAS ಆಫೀಸರ್ ಏನೋ ಯಾವ್ದೋ ಒಂದು ಪಿಕ್ಚರ್ ನೋಡ್ಬಿಟ್ಟು ನಾನು ಬಂದ್ಬಿಟ್ಟು ಏನ್ ಮಾಡೋದಲ್ಲ. ಹಾಗಿದ್ರೆ IAS ಕೋಚಿಂಗ್ ಬರೋದಲ್ಲ. ನಾನು ಏನೇ ಒಂದು ಮಾಡ್ಬೇಕು, ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರೆ ಅದು ನನ್ನ ಇಂಟರ್ನಲ್ ಇಂದ ಬರ್ಬೇಕು. ಇಂಟರ್ನಲ್ ಅಂದ್ರೆ ಏನು, ಅದೇ ಹೇಳಿದ್ರು ನಮ್ಮ ಮಾಳೇಶ್ ಅವರು, ಅವ್ರ ಪಪ್ಪಾನೇ ಸ್ಫೂರ್ತಿ. ಅವ್ರು ಹೇಳ್ತಾ ಇದ್ರು, ಅವ್ರ ಪಪ್ಪ ಒಂದು ಒಳ್ಳೆ ಮಾತನ್ನ, ಯಾವ್ದೋ ಒಂದು ನೆನಪಿಟ್ಗಳ ಮಾತನ್ನ ಹೇಳಿದಾರೆ ಅಂದಲ್ಲ, ಶೇರ್ ಮಾಡು. ಎಸ್ ಸರ್, ಅವ್ರು ಏನೇ ಮಾಡ್ರಿ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಕೋರಿ. 1,000 ರೂಪಾಯಿ ಅಲ್ಲ 5,000 ರೂಪಾಯಿ ಆದ್ರೂ ನೀವು ಸ್ಯಾಲ್ರಿ ಇರ್ಲಿ, ಬಟ್ ನೀವು ಗೌರ್ಮೆಂಟ್ ಜಾಬ್ ಮಾಡ್ಕೋಬಹುದು. ಅಂದ್ರೆ ನಮ್ಮಲ್ಲಿ ಯಾವತ್ತೂ ತಲೆ ಕಟ್ಟಿತ್ತು ಸರ್. ವೆರಿ ನೈಸ್. ಆಮೇಲೆ ಖುಷಿ ಇನ್ನೊಂದು, ತಂದೆಯನ್ನ ಗೆದ್ದ ಮಗ ಅನ್ಬೋದಾ? ಯಾಕೆಂದ್ರೆ ತಂದೆ ಆಸೆಯನ್ನ ಈಡೇರಿಸ್ಬಿಟ್ಟಿದ್ಯಪ್ಪ ನೀನು. ಎಸ್ ಸರ್, ತುಂಬಾ ನನಗೆ ನನ್ನ ತಲೆಯಲ್ಲಿ ಇತ್ತು ಸರ್. ನನ್ನ ಗುರುಗಳಿಗೆ, ನನ್ನ ತಂದೆ ತಾಯರಿಗೆ, ನನ್ನ ಫ್ಯಾಮಿಲಿಗೆ ನಾನು ಒಂದ್ ಹೆಮ್ಮೆ ತರ್ಬೇಕಂತ ಅದ ಒಂದು ಗಟ್ಟಿ ನಿರ್ಧಾರ. ಏನಾದ್ರು ಬೇಡ್ಕೊಂಡ್ರೆ ಅದನ್ನೇ ಬೇಡ್ಕೊಳ್ತಾ, ಒಳ್ಳೆ ಬುದ್ಧಿ ಕೊಡಪ್ಪ ತಂದೆ ತಾಯಿಗೆ, ನಮ್ಮೂರಿಗೆ ಹೆಸರು ತರ್ತಕ್ಕಂತ ಮಗ. ಹಾ ನೋಡಿ, ರಾಮತೀರ್ಥ ಜನಗಳೇ, ನಾನು ಮಂಜುನಾಥ್ ಸರ್ ಹೇಳೋದು ಏನು ಅಂದ್ರೆ, ನಿಮ್ಗಳಿಗೆ ಆ ಹಳ್ಳಿ ನನಗ್ ಗೊತ್ತಿಲ್ಲ, ಆ ನಿಮ್ಮ ಹಳ್ಳಿ ಹುಡುಗ 9 ಗವರ್ನಮೆಂಟ್ ಜಾಬ್ ಅದಷ್ಟು ಈಸಿ ಅಲ್ಲ. ನೀವು ಅನ್ಕೋಬಹುದು ಏನ್ ದೊಡ್ಡ ಮಹಾ ಅಂತ, ಬಟ್ ರಿಯಾಲಿಟಿ ಓಕೆ. ನಾನ್ ಹೇಳ್ತೀನಲ್ವಾ, ಈ ಫೀಲ್ಡ್ ಅಲ್ಲಿ ಸುಮಾರು 10 ವರ್ಷ ಆಯ್ತು. ಸೊ ರೈಟ್, ನಾವು ನೋಡಿದೀವಿ ಎಲ್ಲಾ ರೀತಿಯಾಗಿ. ಸೊ ಹಾಗಾಗಿ ಈ ಹುಡುಗ ಏನಿದೆ ಅಲ್ವಾ, ನಿಮ್ಮೂರಿನ ಕಳಶ ಇದ್ದಂಗೆ. ಓಕೆ, ಈ ಕಳಶವನ್ನ ಬಿಟ್ಕೊಡ್ಬೇಡ್ರಿ ನೀವು. ಈ ನಿಮ್ ಇಡೀ ಊರಿಗೆ ಅದೇನೋ ಅಂತಾರಲ್ಲ, ಅದು ಕಿರೀಟ. ಈಸ್ ಲೈಕ್ ಎ ಕ್ರೌನ್ ಇದ್ದಂಗೆ, ಕಿರೀಟ ಇದ್ದಂಗೆ ಇವರು. ಸೊ ಹಾಗಾಗಿ ರಾಮತೀರ್ಥ ಜನರೇ, ನಿಮ್ ಹುಡುಗನ್ನ ಯಾವತ್ತು ಬಿಟ್ಟು ಕೊಡ್ಬೇಡ್ರಿ ನೀವು. ರೈಟ್. ಸೊ ಈಗ ಆಯ್ತು, ಬುಕ್ಸ್ ಎಲ್ಲ ಆಯ್ತಪ್ಪ, ನಿಮ್ಮ ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಂಡ್ರಿ. ಈಗ ರಿವಿಷನ್ ಎಷ್ಟು ಇಂಪಾರ್ಟೆಂಟ್ ಅಂತೀರಿ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ? ಸರ್, ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಒಂದು 3 ಲೇಯರ್ ಅನ್ಕೊಳ್ಳೋಣ ಸರ್ ನಾವು. ಒಂದು ಕ್ಲಾರಿಟಿಯಿಂದ ಓದೋದು, ಮೊದಲಿಗೆ ಏನು ಓದ್ತೀವಲ್ಲ ಅದು ಕ್ಲಾರಿಟಿಯಿಂದ ಓದೋದು. ಈಗ ಓದ್ಬೇಕು ಅಂದ್ರೆ ಅವಸರದಾಗ ಓದ್ಬಾರ್ದು. ಇಲ್ಲ ಸರ್, ತಿಳ್ಕೊಂಡೆ ಚೆನ್ನಾಗಿ ಓದ್ಬೇಕು. ಎಸ್. ಅದಾದ ನಂತರ ರಿವಿಷನ್, 1-2 ಸಲ ರಿವಿಷನ್ ಮಾಡ್ತಾ ಇರುತ್ತೆ. ಓಕೆ, ರಿವಿಷನ್ ಒಂದ್ಸಲ ಓದಿದ್ಮೇಲೆ 1-2 ಸಲ ರಿವಿಷನ್ ಮಾಡೋದು. ಓಕೆ, ಅದಾದ ನಂತರ ಮಾಕ್ ಟೆಸ್ಟ್ ಗಳನ್ನ ಕೊಡು. ಓಕೆ, ಟೆಸ್ಟ್ ಸೀರೀಸ್ ಗಳನ್ನ ಬರೀದು. ಅದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ನಾನು. ಎಲ್ಲಾ ನೀವು PC ಇಂದ DC ಪಾಸ್ ಆಗ್ಬೇಕು ಅಂದ್ರೆ
ಮಾರ್ಕ್ಸ್ ಇಲ್ದಂಗ್ ನಡೆಯಂಗಿಲ್ಲ. ಏನಂತೀರಪ್ಪ? ಎಸ್ ಸರ್. ನಾನು ಸರ್ ಯಾಕಂದ್ರೆ ನಾವು ಎಲ್ಲಾದ್ರೂ ಒಂದು ಕ್ವಶನ್ ಪರ್ ಸಿಕ್ತಂದ್ರೆ ಸರ್ ಅದ್ರ ಏನಿದೆ ನನಗೇನಿದ್ರಾಗ ಅಪ್ಲೈ ಆಗುತ್ತ, ಆ ಒಂದು ಕಾನ್ಸೆಪ್ಟ್ ಯಾವ್ದು ಕೇಳಿದಾರ, ಯಾವ ಕ್ವಶನ್ ಪೇಪರ್ನೊಳಗೆ ಯಾವ ಕಾನ್ಸೆಪ್ಟ್ ಹೈಲೈಟ್ ಮಾಡ್ತಾ ಇದ್ದಾನ, ಅದನ್ನೇ ಯಾಕೆ ಮಾಡ್ತಾ ಇದ್ದಾನ, ಅದನ್ನ ಪ್ರತಿಯೊಂದು ತಿಳಿದು ಬಿಡ್ತದ ನಮ್ಗೆ. ಅದ್ರಾಗೆ ಮಾಕ್ ಟೆಸ್ಟ್ ಆಗ್ಲಿ ಅಂದ್ರೆ ನಾನ್ ಯಾವ ಲೆವೆಲ್ಗೆ ಇದೀನಿ, ನಾ ಇನ್ನೂ ಏನ್ ಓದ್ಬೇಕು. ಅಂದ್ರೆ ಕೆಲವೊಬ್ರು ಅಂತಿರ್ತಾರೆ ಒಂದ್ ಲಕ್ಷ್ಮೀಕಾಂತ್ ಬುಕ್ ಓದೋದು ಏನ್ ಕೇಳ ಪೊಲಿಟಿ ಒಳಗೆ. ಇಲ್ಲ ಸರ್, ಅಲ್ಲಿ ಏನನ್ನು ಓದ್ಬೇಕು ಅದನ್ನ ತಿಳ್ಕೊಬೇಕು ಸರ್. ಅದಕ್ಕೆ ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್ ಅಲ್ಲೇ ಗೊತ್ತಾಗೋದು. ನಾವು ಇಷ್ಟೆಲ್ಲ ಕಾನ್ಸೆಪ್ಟ್ ಓದಿರ್ತೀವಿ, ಯಾವ್ದು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗೋದು? ಒಂದು ನಿಮ್ಮಂತ ಮೆಂಟರ್ಸ್ ಹೇಳ್ಬೇಕು, ಇಲ್ಲ ನಾವು ಮಾಕ್ ಟೆಸ್ಟ್ ಬರೀಬೇಕು, ಅದ್ರಾಗ ನಾವೇ ಹಿಕ್ಕಿ ತೆಗಿಬೇಕಾಗ್ತದೆ. ನಿಮ್ಮ ಸ್ವಂತ ಅಸೆಸ್ಮೆಂಟ್, ಸೆಲ್ಫ್ ಅಸೆಸ್ಮೆಂಟ್ ಅಂತ. ಅದಕ್ಕಾಗಿ ಮಾಕ್ ಟೆಸ್ಟ್ ಗಳು ಬಹಳ ಮ್ಯಾಟರ್ ಆಗ್ತದೆ. ಅಂದ್ರೆ ರಿವಿಷನ್ ಗೆ ಮಾರ್ಕ್ಸ್ ಗಳು ತುಂಬಾ ಹೆಲ್ಪ್ ಆಗ್ತದ ಅಂತ ಹೇಳ್ತೀರಿ ನೀವು. ಮಿನಿಮಮ್ ಸರ್ ನನ್ನ ಪ್ರಕಾರ ಒಂದ್ ಬುಕ್ಸ್ ಮಿನಿಮಮ್ 5 ಸಲ ಓದ್ಬೇಕು ಸರ್, ಒಂದು ಸಾರಿ. ಯಾಕಂದ್ರೆ ಕ್ಲಾರಿಟಿ ಬರ್ಬೇಕು ಸರ್. ನಾನು ಹೇಳ್ತೀನಿ ಈಗ, ನಾನು ಆಕ್ಚುಲಿ ರಿಯಲ್ ಆಗಿ ಓದಿದ್ದು 2021 ಆಗಸ್ಟ್ 1ನೇ ತಾರೀಕಿನಿಂದ 2022 ಆಗಸ್ಟ್ 7ನೇ ತಾರೀಕು ತನಕ ಅಷ್ಟೇ. ಒಂದು ವರ್ಷ ಡೆಡಿಕೇಟೆಡ್ ಆಗಿ ಓದಿದ್ದು ಸರ್. ಏನಾದ್ರೂ ಕೊಟ್ರು ನೀವು ಬೇಕಂತ ಪೇಪರ್ ಕೊಟ್ರು ಸರ್ ಅಬೌವ್ 60-70 ಮಾಡ್ತಿದ್ದೆ ಸರ್. ಏನಪ್ಪ, ಯಾಕಂದ್ರೆ ಒಂದು ಎಕ್ಸಾಮ್ ಪಾಸ್ ಮಾಡ್ಬೇಕಾದ್ರೆ ಬೇಕಾಗಿರೋ ಔಟ್ ಆಫ್ ಔಟ್ ಅಲ್ಲಲ್ಲ. ಎಸ್ ಸರ್. ಮ್ಯಾಕ್ಸಿಮಮ್ ಅಂದ್ರೆ 60%. ಇವಾಗ ನಾಳೆ KS ಕೂಡ ಬರ್ದಿದ್ದೀರಿ, ಮೇನ್ಸ್ ಬರ್ದಿದ್ದೀರಿ. ಸೊ ಏನಾದ್ರೂ ನಿಮಗೆ 63-65% ಬಂತು ಅಂದ್ರೆ ಟೋಟಲ್ ಯು ವಿಲ್ ಬಿ AC ರೆವಿನ್ಯೂ. ಎಸ್ ಸರ್. ಓಕೆ, ಐ ಹೋಪ್ ಅಂಡ್ ಐ ವಿಶ್ ಅಂಡ್ ಐ ಬ್ಲೆಸ್ ಗುರು ಆಗಿ. ಯು ಹ್ಯಾವ್ ಆಲ್ರೆಡಿ ಬ್ಲೆಸ್ಡ್ ಸರ್. ವೈ? ಬಿಕಾಸ್ ನಾವು ಪ್ರಿಲಿಮ್ಸ್ ಏನೋ ಸರ್, ಯಾಕಂದ್ರೆ ನಾನು ಗ್ರೂಪ್ UPSC ಟ್ರೈ ಮಾಡಿದೆ, ಬಟ್ ಏನೋ ಅದು ನಮ್ಮ CSAT ಅಲ್ಲಿ ಹೋಯ್ತು. ಅದಕ್ಕಾಗಿ ನನ್ನ ಹೈಟ್ ತಕ್ಕಂತೆ ನನಗ ಅಪ್ಲೈ ಆಗ್ತಕ್ಕಂತ ಹೈಟ್ ಮ್ಯಾಟರ್ಸ್ ಸರ್. ನನಗದು ಅವಮಾನ ಆದದ್ದನ್ನ ನಾನು ಇಲ್ಲಿ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ಅದಂತದನ್ನ ನಾನು ಸ್ಟ್ರೆಸ್ ಮಾಡ್ತಿದ್ದೀನಿ. ಆ ಹೈಟ್ ಇಲ್ದಂತ ಜಾಬ್ಗಳು ನನಗೆ ಈಗಾಗಲೇ ಎಷ್ಟೋ ಜನ ಹೇಳ್ತಾರೆ ಸರ್. ನಾನು PSI ಹಾದೆ, ನಾನು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಅವ್ರು ಯಾವ ಇನ್ಸ್ಪೆಕ್ಟರ್ ಆದ್ರಲ್ಲ ನಾವು ಕೂಡ ಇನ್ಸ್ಪೆಕ್ಟರ್ ಆಗಿದೀವಿ ಸರ್, ಹೈಟ್ ಇಲ್ದೇನೆ. ಈಗ ಹೈಟ್ ಇದ್ದಿರ್ತಕ್ಕಂತಹ ಎಷ್ಟು ವ್ಯಕ್ತಿಗಳು ರಾಷ್ಟ್ರದ ಪ್ರಧಾನಿಗಳಾಗಿದ್ದಾರೆ, ತುಂಬಾ ಹೈಟ್ ಇರೋರು ಆಗಿದ್ದಾರೆ ತುಂಬಾ. ಓಕೆ, ಇನ್ನೊಂದು ಎಕ್ಸಾಂಪಲ್ ಇಂಟಿಗ್ರಿಟಿ ಅಂತ ನಾವು ಕೇಳಿರ್ತೀವಲ್ಲ, ಅನ್ಕಂಡೀಷನಲ್ ಆನೆಸ್ಟಿ. ಯಾರು ಎಕ್ಸಾಂಪಲ್ ಇಂಟಿಗ್ರಿಟಿ ಅಂದ್ರೆ ಯಾರು ನೆನಪು ಬರ್ತಾರೆ? ಶ್ರೀ ಹಸುವಿಗೋಸ್ಕರ ಅಥವಾ ಹಸುವು ಮುಕ್ತ ಭಾರತ ಮಾಡ್ಬೇಕು ಅಂತ ಹೇಳಿ ಉಪವಾಸ ಇದ್ದಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಯಾರು? ಶಾಸ್ತ್ರಿಜಿ. ಎಷ್ಟು 7 ಫೂಟ್ ಇದ್ರೆ 8 ಫೂಟ್ ಇದ್ರಪ್ಪ ಅವರು, ಹೌದಲ್ಲ? ಅಂದ್ರೆ ಇಲ್ಲಿ ತಲೆ ಕೆಡ್ಸ್ಕೋಬೇಡಿ ನೀವು. ಏನು ಓಕೆ ಶಾರ್ಟ್ ಇದೆ ಅಂತ ಅಂದ್ರೆ ಆ ಶಾರ್ಟ್ ಅನ್ನ ನಿಮ್ಮ ಗೌರ್ಮೆಂಟ್ ಜಾಬ್ಸ್ ಏನಿದೆ ಅಲ್ಲ, ನಿಮ್ಮ ಯಶಸ್ಸು ಟಾಪ್ ಮಾಡೈತಿ ಈಗ. ಸೊ ಹಾಗಾಗಿ ನಥಿಂಗ್ ಟು ವರಿ, ಯು ಆರ್ ಆಲ್ರೆಡಿ ಬ್ಲೆಸ್ಡ್. ನಿಮ್ ಇಡೀ ಊರಿಗೆ ಬ್ಲೆಸ್ಡ್. ನಿಮ್ಮ ಇಡೀ ಐ ಥಿಂಕ್ ನಿಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗೆ ಈ ತರ 9 ಜಾಬ್ ಪಡೆದಿರಬಹುದು, ಆದ್ರೆ ಇತ್ತೀಚೆಗೆ ಯಾರು ಪಡೆದಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಪ್ರಕಾರ ಹೇಳೋದಾದ್ರೆ 9 ಗೌರ್ಮೆಂಟ್ ಜಾಬ್ ಅನ್ನ ಅದೇ ಒಂದೇ 4-5 ವರ್ಷದಲ್ಲಿ ಪಡೆಯೋದು ಅಂದ್ರೆ ಇಟ್ಸ್ ನಾಟ್ ದಟ್ ಮಚ್ ಈಸಿ ಅನ್ಬೋದು ನಾವು ಕುತ್ಕೊಂಡು. ಹೌದ್ರ? ಕೆಲವೊಬ್ರು ಅಂತಿರ್ತಾರೆ ಪೇಪರ್ ಈಸಿ, ಏನ್ ಬಹಳ ಈಸಿ. ಯಾವಾಗಿದು ಎಕ್ಸಾಮ್ ಹಾಲಿಂದ ಹೊರಗೆ ಒಳಗಿದ್ದಾಗ ಗೊತ್ತಾಗ್ತದೆ ಪೇಪರ್ ಹೆಂಗಿತ್ತು. ಇಲ್ಲೊಂದು ಮ್ಯಾಟರ್ ಆಗುತ್ತೆ ಸರ್. ನಾನು ಹೇಳಿದೆಲ್ಲ ಕ್ಲಾರಿಟಿಯಿಂದ ಓದುವುದು, ಮತ್ತೆ ಅದನ್ನ ರಿವಿಷನ್ ಮಾಡೋದು. ನೀವೇನ್ ಎಕ್ಸಾಮ್ ನಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಂತಿರ್ತೀರಲ್ಲ ಅದನ್ನ ಇಲ್ಲೇ ಮಾಡಿ ನೋಡುದು ಮಾಕ್ ಟೆಸ್ಟ್. ಎಕ್ಸಾಮ್ ಹಾಲ್ನಾಗೂ ಅಷ್ಟೇ ರಿಹರ್ಸಲ್ ತರ. ಒಂದ್ ಒಳ್ಳೆ ರಿಸಲ್ಟ್ ಬರ್ಬೇಕಾದ್ರೆ ನಾವ್ ಹೆಂಗ್ ರಿಹರ್ಸಲ್ ಕೊಡ್ತೀವೋ ಹಂಗೆ ಮಾರ್ಕ್ಸ್ ಕೊಟ್ರೆ ನಮ್ ಮಿಸ್ಟೇಕ್ಸ್ ತಿದ್ಕೊಳಕ್ ಸಾಧ್ಯ, ಈಸಿಯಾಗಿ ತಿದ್ಕೋಬಹುದು. ಎಷ್ಟೋ ಜನ ಸರ್ ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ನಾನು OMR ತುಂಬುವಾಗ 1 ಬಿಟ್ಟು 2 ತುಂಬಿಟ್ಟೆ, ನಾನು ಒಂದು ಈಜಿಯಾಗಿ ಗೊತ್ತಿದ್ದ ಕ್ವಶನ್ ಲಾಸ್ ಮಾಡ್ಕೊಂಡೇನೋ ಅಂದ್ರೆ ನಾ ಬಹಳ ಜನ ಕೇಳಿದ್ದೀನಿ. ಅಲ್ಲಿ ಮಾಡು ಒಂದು ಅವಕಾಶವನ್ನು ಅಲ್ಲಿ ಕೊಡದೆ ಇಲ್ಲಿ ಮಾಡ್ರಿ ಅಲ್ಲ. ಹೌದು, ಸತ್ಯ. ನಿಮ್ದು ಏನು ಮಾರ್ಕ್ಸ್ ಹಾಳಾಗಂಗಿಲ್ಲ, ನಿಮ್ದು ರ್ಯಾಂಕ್ ತಪ್ಪಂಗಿಲ್ಲ. ಮಾಕ್ ಟೆಸ್ಟ್ ಬರೀಲಕ್ಕೂ ಹಿಂಜರಿತಾರೆ. ಅವ್ರು ಏನ್ ಅನ್ಕೊಂತಾರ ಗೊತ್ತಾ ಮಹೇಶ್? 2 ತಾಸು ವೇಸ್ಟ್ ಆಗತ್ತಲ್ಲ. ಹಾ ಸರ್, ಐ ಹರ್ಡ್ ಸೋ ಮೆನಿ ಸ್ಟೂಡೆಂಟ್ಸ್. ಆದ್ರೆ 2 ತಾಸು ಎಲ್ಲಿ ಅವ್ರು ಹೊರಗಡೆ ಚಾ ಕುಡಿಲಕ್ ಹಾಳು ಮಾಡಿರ್ತಾರೆ ಸರ್, ಅದನ್ನ ಅವ್ರು ತಲೆಗೆ ಅನ್ಕೊಳ್ಳೋದಿಲ್ಲ ಅವರು. ಇದು ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದು. ಇದು ಈಗ ನಾವು ಓದ್ತೀವಿ ಎಕನಾಮಿಯಲ್ಲಿ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಷನ್ ಸಮಥಿಂಗ್ ಏನೋ ಇದೆ, ಅದು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಇದೆ, ಸಾರಿ. ಅದೇ ತರ ಇದು. ಓಕೆ, ಸೊ ಹಾಗಿದ್ರೆ ಮಾರ್ಕ್ಸ್ ಕೊಡ್ಬೇಕು. ಫಸ್ಟ್ ಒಳ್ಳೆ ಬುಕ್ಸ್ ಆದ ನಂತರ ರಿವಿಷನ್ ಆದ ನಂತರ ಮಾರ್ಕ್ಸ್ ಕೊಡ್ರಿ. ಮಾರ್ಕ್ಸ್ ಆದಂದ್ರೆ ಎಕ್ಸಾಮ್ ಹಾಲಿಗೆ ಬಂದ್ವಿ. ಹಾಗಾದ್ರೆ ಎಕ್ಸಾಮ್ ಹಾಲ್ ಹೆಂಗಿರ್ಬೇಕು ನಿಮ್ದು ಟೆಂಪರ್ಮೆಂಟ್ ಅಪ್ಪ? ಎಸ್ ಸರ್, ಅದು ಬಾಳ ಮ್ಯಾಟರ್ ಆಗುತ್ತೆ ಸರ್. ಯಾಕಂದ್ರೆ ನಾವು 3 ವರ್ಷದವರೆಗೆ ಓದಿದ್ದನ್ನ 3 ತಾಸುಗಳ ಒಳಗೆ
ಅಥವಾ 1.5 ತಾಸು ಒಳಗೆ ಮುಗಿಸ್ಬೇಕಾಗಿರ್ತದೆ ಸರ್ ನಾವು. ಹಾ ನಿಜ ನಿಜ. ಅಲ್ಲಿ ನಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೇಕಂದ್ರೆ, ಹಾ ಎಸ್ ಐ ಆಮ್ ಆಲ್ರೆಡಿ ಎಲ್ಲಾನು ಓದ್ಬಿಟ್ಟಿದ್ದೀನಿ, ನಂದು ಓದೋದು ಏನು ಉಳಿದಿಲ್ಲ, ಎಲ್ಲ ಎಕ್ಸಾಮ್ ಇನ್ನೇನು ಕೊಟ್ರೆ ನಾನು ಆರಾಮ್ ಟ್ರ್ಯಾಕ್ ಮಾಡ್ತೀನಿ ಅನ್ನೋ ನಮ್ಮ ಮೈಂಡ್ ಸೆಟ್ ಇರ್ಬೇಕು ಸರ್. ಮತ್ತೆ ಯಾವುದೇ ರೀತಿ ಪ್ರೆಷರ್ ಗಳನ್ನ ಇಟ್ಕೊಳ್ಳದೆ ಕೂಲ್ ಮೈಂಡ್ ದಿಂದ ಎಕ್ಸಾಮ್ ಹೋಗ್ಬೇಕು ಸರ್. ನೀವು ಕೂಲ್ ಮೈಂಡ್ ದಿಂದ ಓದದ್ದೇ ಆದಲ್ಲಿ 1-2 ಕ್ವಶನ್ ತಪ್ಪು ಮಾಡೋದನ್ನ ಈಸಿ ಆಗಿ ಇದು ಮಾಡ್ಬಿಟ್ಟಿರ್ತೀವಿ. ಎಷ್ಟೋ ಜನ ಪ್ರೈಮ್ ಮಿನಿಸ್ಟರ್ ಬದಲಿ ಪ್ರೆಸಿಡೆಂಟ್ ಅನ್ನೋ ಆರ್ಟಿಕಲ್ ಎಷ್ಟೋ ಜನ ತಪ್ಪು ಮಾಡಿ ಬಂದಿರ್ತಾರೆ. ಹೌದಪ್ಪ, ಕೇಳಿದೀನಿ, ತುಂಬಾ ಜನ ಹುಡುಗರು ಮಾತಾಡಿದ್ದಾರೆ. ಎಷ್ಟೋ ಅಮೆಂಡ್ಮೆಂಟ್ ಕೇಳಿರ್ತಾರೆ, ಇವ್ರು ಬಿಲ್ ಹಾಕಿ ಬಂದಿರ್ತಾರೆ. ಬಿಲ್ ಬೇರೆ ಅದನ್ನ ತಿಳ್ಕೊಬೇಕು ಸರ್ ಅವರು. ಅದಕ್ಕಾಗಿ ಎಕ್ಸಾಮ್ ಹಾಲ್ನಲ್ಲಿ ಕೂಲ್ ಮೈಂಡ್ ಸೆಟ್ ಇರ್ಬೇಕು ಸರ್. ಯಾವುದೇ ಪ್ರೆಷರ್ ಇರಬಾರ್ದು. ನಂದು ಆಗುತ್ತೋ ಇಲ್ಲೋ, ನಾನು ಎಲ್ಲಾ ಮಾಡಿದೀನಿ, ನಂದು ಏನು ನನ್ನ ಎಫರ್ಟ್ ಹಾಕ್ಬೇಕಾಗಿತ್ತು, ಹಾರ್ಡ್ ವರ್ಕ್ ನಾನು ಎಲ್ಲಾ ಮಾಡಿದೀನಿ, ಇನ್ನೇನಿದೆ ಎಲ್ಲ ಅವ್ರ ದೇವರ ಕೈಲಿದೆ, ಅದನ್ನ ನಂಬಲೇಬೇಕು ನಾವು. ಕಾಣುವ ಶಕ್ತಿ ಒಂದ್ ಇದ್ದೇ ಇರುತ್ತ, ನಂಬಬೇಕು. ನಾವ್ ಎಲ್ಲಾ ಮಾಡಿದೀವಿ, ಕೂಲ್ ಮೈಂಡ್ ಇದೆ, ನಾನ್ ಗೆಲ್ತೀನಿ ಅನ್ನೋದೊಂದು ಅವರಿಗೆ ತಲೆಯಲ್ಲಿ ಇತ್ತಂದ್ರೆ ಸರ್ ಆರಾಮ್ ಕಾನ್ಫಿಡೆನ್ಸ್ ಇರ್ಬೇಕು. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅನ್ನೋದು ಇರುತ್ತೆ ಸರ್. ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಜಗತ್ತಲ್ಲಿ, ಯಾವುದೂ ಇಲ್ಲ. ಫಸ್ಟ್ ಮಮ್ಮಿ ಶಕ್ತಿ, ಆಮೇಲೆ ಈ ಶಕ್ತಿ ಆತ್ಮವಿಶ್ವಾಸ. ರೈಟ್. ಆಮೇಲೆ ಕರೆಕ್ಟ್. ಇದು ಎಲ್ರೂ ಸ್ಪರ್ಧಾ ಮಿತ್ರರೇ, ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ರಪ್ಪ, ನಿಮ್ಮ ಸಕ್ಸಸ್ ಡಿಪೆಂಡ್ ಆಗೋದು ಎಷ್ಟು ವರ್ಷ ಓದಿರಿ ಅನ್ನೋದ್ರ ಮೇಲಲ್ಲ, ಮ್ಯಾಟ್ರ್ ಆಗೋದು ಆ ಗಿವನ್ 3 hours ಅಲ್ಲಿ ಅಥವಾ 2 hours ಅಲ್ಲಿ. ಆ ಗಿವನ್ 2 hours ಅಥವಾ 3 hours ಅನ್ನ ಯಾರು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತೀರಿ ನನ್ನ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹತ್ತಿದಾಗ ಪಾಕಿಸ್ತಾನದವರು ಏನೋ ಸ್ಟೇಡಿಯಂ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಎಮೋಷನ್ಸ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಆಟೋಮೆಟಿಕ್ಲಿ ದೇ ಫೀಲ್ ವಿ ಆರ್ ಆಲ್ರೆಡಿ ಲಾಸ್ಟ್ ದಿ ಗೇಮ್. ಯಾಕೆಂದ್ರೆ ಎಮೋಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಹಾಗಿದ್ರೆ ಈ ನಿಮ್ಮ ಮಾಳೇಶ್ ಅವರು ಅಥವಾ ನನ್ನ ಶಿಷ್ಯ ಅಥವಾ ನಿಮ್ಮ ಒಳ್ಳೇದಾಗ್ಲಿ ಅಂತ ಬಂದಿರ್ತಕ್ಕಂಥ ಹಿತೈಷಿ ಹೇಳ್ತಾ ಇರೋದೇನು, ಎಮೋಷನ್ಸ್ ಕಂಟ್ರೋಲ್ ಮಾಡೋದು ಕಲೀರಿ. ಯಾರು ಹಾಗಿದ್ರೆ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಅವ್ರಿಗೆ ಹಾಗಿದ್ರೆ ಯಶಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಲ್ರ ಮಾಳೇಶ್ ಅವರೇ? ನಿಜವಾಗಿಯೂ ಸರ್, ತೊಂದರೆ ಯಾರಿಗಿಲ್ಲ ಸರ್, ಎಲ್ಲಾರಿಗೆ ತೊಂದರೆ ಇದಾವ. ಆ ತೊಂದರೆಗಳನ್ನ 3 ತಾಸು ನೀವು ಹೊರಗಡೆ ಇಟ್ರೆ ಆರಾಮ್ ಸಕ್ಸಸ್ ಆಗುತ್ತೆ ಸರ್. ನಿಜ 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 ನಿಜ. ಯಾಕೆಂತಂದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಒಂದು ಆತ ದೇವ್ರಿಗೆ ಐತಲ್ಲ ಓದಿರ್ತೀವಲ್ಲ, ಪಾಪ ಕೃಷ್ಣ ಎಲ್ರೂ ಕೈ ಬಯಸ್ಕೊಂತತಿ. ಹೌದಲ್ಲ, ಕೌರವ್ರು ಎಷ್ಟು ಸಾರಿ ಅವ್ರಿಗೆ ಅನ್ಯಾಯ ಮಾಡಿದ್ರು ಏನು, ಹೌದಲ್ಲ? ಸೊ ದೇವ್ರಿಗೆ ಬಿಟ್ಟಿಲ್ಲ, ಮನುಷ್ಯರಿಗೆ ಏನ್ ಬಿಡ್ತದಪ್ಪ ಕಷ್ಟ. ಎಸ್. ಮತ್ತೆ ಮಾಲೇಶ್, ಈಗ ನಾವು ರ್ಯಾಪಿಡ್ ಫೈರ್ ಅಂತ ಹೇಳಿ ಒಂದು ನಮ್ಮ KS ಗುರೂಜಿ ಕಡೆಯಿಂದ ಮಾಡ್ತಾ ಇದೀವಿ. ಸೊ ರ್ಯಾಪಿಡ್ ಫೈರ್. ಸೊ ನಾವು ಕೆಲವೊಂದು ಕ್ವೆಶನ್ ಕೇಳ್ತೀನಿ, ತಟ್ ಅಂತ ಹೇಳ್ಬೇಕು. ಓಕೆ ಸರ್, ಟ್ರೈ ಮಾಡ್ತೀನಿ ಸರ್ ಹೇಳಿಕ್ಕೆ. ಮಲೇಶ್, ಹಾಗಿದ್ರೆ ಈಗ ನಿಮ್ಗೆ ಮೋಸ್ಟ್ ಇನ್ಸ್ಪಿರೇಷನಲ್ ಪರ್ಸನ್ ನಿಮ್ ಜೀವನದಲ್ಲಿ? ನಮ್ ಜೀವನದಲ್ಲಿ ಅಂದ್ರೆ ಸರ್ ನಮ್ ಟೀಚರ್ ಅಲ್ಲ, ಒಬ್ಬರನ್ನ ಪಿಕ್ ಮಾಡೋದಾದ್ರೆ ಹುಲ್ಲೇನವರ್ ಸರ್ ಅಂತ ಹೇಳಿ, ಸ್ಪೆಷಲಿ ಹೈಸ್ಕೂಲ್ ಸರ್ ಹುಲ್ಲೇನವರ್ ಸರ್. ಇದು ನೋಡಿ, ಅವ್ರು ಸರ್ ನಿಜವಾಗಿ ಹೇಳ್ತೀನಿ, ಅದನ್ನ ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ರ್ಯಾಪಿಡ್ ರೌಂಡ್ ಆದ್ರೂ ಕೂಡ ಸ್ವಲ್ಪ ಟೈಮ್ ತಗೋತೀನಿ ಸರ್. ತಗೋ. ವಿ ಆರ್ ಆಲ್ವೇಸ್ ಗ್ಲಾಡ್. ಯಾಕಂದ್ರೆ ಅವ್ರು ಹಾಕಿ ಕೊಟ್ಟಂತ ಇಂಗ್ಲಿಷ್ ಫೌಂಡೇಶನ್ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಅದೇ ನನ್ನ ಹೈ ಸ್ಕೋರ್ 30 ಮಾರ್ಕ್ಸ್ಗೆ ನಾನು ಇನ್ನೂವರೆಗೆ 25 ಕೆಳಗಡೆ ತಗೊಂಡಿಲ್ಲ ಸರ್. ವೆರಿ ನೈಸ್. ಅದಕ್ಕಾಗಿ ಸರ್ ಅವ್ರನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದ್ಸರಿ ಸಾರಿ ಅಗೇನ್ ಆಸ್ಕಿಂಗ್, ಹೆಸರು ಹೇಳಪ್ಪ ಅವ್ರದ್ದು? KP ಹುಲ್ಲೇನವರ್ ಸರ್ ಅಂತ ಹೇಳಿ ಸರ್. KP ಹುಲ್ಲೇನವರ್ ಸರ್. ಹಾಯ್ ಗುರುಗಳೇ, ನೋಡ್ರಿ ನಿಮ್ಮ ಶಿಷ್ಯ, ನಮ್ಮ ಶಿಷ್ಯನೂ ಹೌದು, ಆದ್ರೆ ನೀವು ಕೊಟ್ಟಿರೋಷ್ಟು ಜ್ಞಾನ ಹೇಗೆ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ಬೇಕನ್ನೋದು ನಾವು ಕೊಡಕ್ ಆಗಿರೋದಿಲ್ಲ. ಏನೋ ನಾವು ನಾಲೆಜ್ ಕೊಟ್ಟಿರ್ಬೋದು, ಕಾಂಪಿಟೇಟಿವ್ ಫೀಲ್ಡಿಗೆ ಸಹಾಯ ಮಾಡಿರ್ಬೋದು ಬಿಟ್ರೆ, ಆದ್ರೆ ಇವತ್ತೇನು ನಿಮ್ಮ ಮಾಳೇಶ್ ಕೂತಿದಾರಲ್ಲ, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಯುವರ್ಸ್. ಒಬ್ಬ ಶಿಷ್ಯನನ್ನ ನೋಡಿ ಗುರುವಿನ ಅಳಿತಾರಂತೆ. ಸೊ ಹಾಗಾಗಿ ಸರ್, ವಿ ಹ್ಯಾವ್ ಅಸೆಸ್ಡ್ ಯು. ಇದೇ ತರ ನಿಮ್ಮ ಶಿಷ್ಯ ವರ್ಗ ಬೆಳೀತಾ ಇರ್ಲಿ ಸರ್. ಓಕೆ. ಎರಡನೇದ್ದು, ಮೂವಿ ನೋಡ್ತೀರಿ? ನೋಡ್ತೀವಿ ಸರ್. ಯಾವ್ದು ಇತ್ತೀಚೆಗೆ ಮೂವಿ ನೋಡಿದ್ದು? ಇತ್ತೀಚೆಗೆ ನೋಡಿದ್ದು ಕಾಂತಾರ ನೋಡಿದ್ದೆ ಸರ್. ಓಕೆ. ಏನಾದ್ರು ಮದುವೆ ವಿಷಯ? ಮದುವೆ ಮಾಡ್ಕೊಳ್ಬೇಕು ಸರ್. ನೋಡಿ, ಇನ್ನೇನೆ ನಮ್ಮ ಸರದಾರ 9 ನೌಕರಿಯ ಸರದಾರ ನೋಡಿ, ನನಗೇನಾದ್ರು ಮಗಳಿಗಳಿದ್ದು ನಾನು ಕೊಡ್ತಾ ಇದ್ದೆ, ಬಟ್ ಸೊ ಇಲ್ಲಿವರೆಗೂ ನಿಮಗೆ ಯಾವಾಗ್ಲೂ ಮನುಷ್ಯ ಅಂತಂದ್ರೆ ಡಿಪ್ರೆಷನ್ ಇರೋದೇ ಇಲ್ಲಪ್ಪ. ಹಾಗಾದ್ರೆ ನಿಮಗೆ ಮೋಟಿವೇಶನ್ ಮಾಡಿರ್ತಕ್ಕಂತಹ ಯಾವ್ದಾದ್ರು ಒಂದು ಬುಕ್ ಇದ್ರೆ? ಸರ್ ಸ್ವಾಮಿ ವಿವೇಕಾನಂದರು ವಿವೇಕವಾಣಿ ಅಂತ ಹೇಳಿ ಸರ್,
ವೆರಿ ನೈಸ್. ನಾವು 10th ಫಸ್ಟ್ ಸೆಂಟ್ರಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಸರ್. ಅವಾಗ ಅದನ್ನ ನಮಗ ಇದೇ ರೀತಿ ಫಸ್ಟ್ ಕೊಟ್ಟಿದ್ರು ಸರ್. SSLC. ವೆರಿ ನೈಸ್. ಸೆಂಟ್ರಿಗೆ ಫಸ್ಟ್ ರ್ಯಾಂಕ್ ಬಂದಾಗ ಆ ಬುಕ್ ಅನ್ನು ಕೊಟ್ಟಿದ್ರು. ಅದೇ ಬುಕ್ ನನ್ನ ಜೀವನ ಚೇಂಜ್ ಮಾಡ್ಕೊತ ಬಂತು ಸರ್. ಹಾಗಿದ್ರೆ ಯಾವ್ದಾದ್ರು ಒಂದು ವಾಕ್ಯವನ್ನ ಹೇಳೋದಾದ್ರೆ, ಅಂದ್ರೆ ಈಗ ನಾನು ನನ್ನ ಲೈಫಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ಯಾವಾಗ್ಲೂ ಓದ್ಬೇಕಾದ್ರೆ ಇವನ್ ಎಲ್ರು ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ರು. ಆ ಟೈಮ್ ಒಳಗ ನಾನು ಅಬ್ರಹಾಂ ಲಿಂಕನ್ ಅವ್ರದ್ದು ಒಂದು ಕೊಟೇಶನ್ ಯಾವಾಗ್ಲೂ ನಂಗೆ ನೆನಪಿರ್ತದೆ. ಐ ಲವ್ ದಟ್ ಕೊಟೇಶನ್ ಯೂಶುವಲಿ. ಏನಂದ್ರೆ, ಹೂ ವರ್ಕ್ಸ್ ಹಾರ್ಡ್ ಸಕ್ಸೀಡ್ ಅಟ್ ಲಾಸ್ಟ್ ಅಂತ. ನಾನು ಇವತ್ತಿನವರೆಗೂ ಕೂಡ ಆ ಒಂದು ಕೋಟ್ ಇದೆ ಅಲ್ವಾ, ಆ ಒಂದು ಸ್ಟೇಟ್ಮೆಂಟ್ ಇದೆಲ್ಲ ಯಾವಾಗ್ಲೂ ನಾನು ಮೋಟಿವೇಟ್ ಮಾಡ್ತಾ ಇರ್ತದೆ. ಸೊ ಹಂಗೆ ನಿಮಗೆ ಯಾವ್ದಾದ್ರು ಒಂದು ಇದ್ರೆ ಸೊ ಅದ್ರ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಿ ಸರ್? ನಾನು ದಿನ ಆದ್ರೂ ಕೂಡ ಒಂದು ಸಣ್ಣ ಡೈರಿ ಇದೆ ಸರ್. ನನ್ನ 7ನೇಂತಿ ಇದ್ದಾಗ ಆ ಡೈರಿಯನ್ನು ಇಟ್ಕೊಂಡಿದ್ದೆ. 7ನೇಂತಿಯಿಂದ ಇಲ್ಲಿ ತನಕನು ನನ್ನ ಒಂದು ಬ್ಯಾಗ್ ಅಲ್ಲಿ ಇದೆ ಸರ್. ಅದರಲ್ಲಿ ಅದ್ರ ಮೇಲೆ ಕೋಟ್ ಬರ್ದಿದೆ ಸರ್. ಬಾಲ್ಯದ ಸ್ಮೃತಿ ಅಜಂತದಂತ ಗವಿ ಅಂತ ಹೇಳಿ. ಬಾಲ್ಯದ ಸ್ಮೃತಿ ಅಜಂತದಂತ ಗವಿ ಸರ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾನು ಏನ್ ಇಲ್ಲಿವರೆಗೆ ಬಂದಿಲ್ಲ ಕಾರಣ ನನ್ನ ಕ್ಯುಮ್ಯುಲೇಟಿವ್ ನಾಲೆಜ್. ಏನ್ ನನ್ನ 7ನೇಂತಿ ಅಥವಾ ನಾನು ಎಲ್ಲಿಗೆ 5ನೇಂತಿ ಹಿಡಿದು ಸರ್. 5ನೇಂತಿಯಿಂದ ಇಲ್ಲಿವರೆಗೆ ಏನ್ ನನ್ನ ನಾಲೆಜ್ ಗೇನ್ ಆಗ್ತಾ ಬಂದಿದೆ ಅದೆಲ್ಲವೂ ಕ್ಯುಮ್ಯುಲೇಟಿವ್ ನಾಲೆಜ್ ಸರ್. ಅಂದ್ರೆ ಒಳಗೂಡಿದಂತ ನಾಲೆಜ್, ಒಗ್ಗೂಡಿದ ನಾಲೆಜ್. ಲೈಕ್ ಸರ್ವಜ್ಞ ಅನ್ನೋನು ಒಂದ್ರಿಂದ ಕಲ್ತಾರಲ್ಲ, ಸರ್ವಜ್ಞ ಆಗ್ಬೇಕಂದ್ರೆ ಹಂತವಾಗಿ ಎಲ್ಲದರಿಂದ ಕಲ್ತು ಸರ್ವಜ್ಞ. ಏನ್ ನನ್ನ ಬಾಲ್ಯದಲ್ಲಿ ಕಲ್ತಿದ್ದೀನಲ್ಲ ಸರ್, ನಾನು ಅದು ಇನ್ನೂ ತನ ನೆನಪಿದೆ ಸರ್. ನಮ್ ಟೀಚರ್ ಫಾರ್ ಎಕ್ಸಾಂಪಲ್ ಪ್ರೈಮರಿಯಲ್ಲಿ ಹೇಳ್ಕೊಟ್ಟಂತ ಪರ್ಪಲ್ ಸರ್ ಆಗಿರ್ಬೋದು, ಮರಾಠಿ ಟೀಚರ್ ಆಗಿರ್ಬೋದು, ಇವ್ರೆಲ್ಲರೂ ನಮಗೆ ಏನೊಂದು ಫೌಂಡೇಶನ್ ಹಾಕಿ ಕೊಟ್ಟಿದಾರಲ್ಲ ಸರ್, ಅವು ಇನ್ನೂ ತನ ನಮಗ ಬೇಸ್ ಆಗಿ ನಿಂತಾವ್ ಸರ್. ಅವೇ ಬೇಸ್. ಅದಕ್ಕಾಗಿ ಬಾಲ್ಯದ ಸ್ಮೃತಿ ಏನದ ಅಜಂತದಂತ ಗವಿ ಅಂತ ಹೇಳಿ ನಾನು ಬುಕ್ ಮ್ಯಾಗ ಇನ್ನೂ ಬರ್ದಿದ್ದೀನಿ ಸರ್. ನಾನು ಅದು ಬಾಳ್ ಮೋಟಿವೇಶನ್ ಮಾಡುತ್ತೆ ಸರ್ ನನಗೆ. ಓಕೆ. ಸೊ ನೆಕ್ಸ್ಟ್ ಆಗಿದ್ರೆ ಕೇಳೋದಾದ್ರೆ, ಈಗ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಆರ್ GK? ಸರ್ ನನ್ನ ಪ್ರಕಾರ GK ಸರ್. GK. ಯಾಕಂದ್ರೆ ಒಂದ್ ನಿಮಿಷ ನೋಡಿ ಸ್ಪರ್ಧಾ ಮಿತ್ರರೇ, ನಾವು ರ್ಯಾಪಿಡ್ ಫೈರ್ ಆಗಿದ್ರು ರೌಂಡ್ ಆಗಿದ್ರು ಕೂಡ ನಾನು ಜಾಸ್ತಿ ಯಾಕೆ ಅವಕಾಶ ಕೊಡ್ತಾ ಇದ್ದೀವಿ ಅಂದ್ರೆ, ಈ ಉದ್ದೇಶ ಒಂದೇ. ಇದ್ರದ್ದು ನಾವೇನ್ ಮಾಡ್ತಾ ಇರೋದು, ನಾಲೆಜ್ ಸ್ಪ್ರೆಡ್ ಆಗ್ಬೇಕು, ಅವೇರ್ನೆಸ್ ಆಗ್ಬೇಕು ಅಂತ ಅಷ್ಟೇ. ಓಕೆ. ಈಗ ನೀವು ಯಾವ್ದಾದ್ರು ನೋಡಿರ್ತೀರಾ, ಆ ತರ ಅಲ್ಲ ಇದು. ಆಕ್ಚುಲಿ ಇಟ್ಸ್ ಆಲ್ ಅಬೌಟ್ ನಾಲೆಜ್ ಬೇಸ್ಡ್. ಸೊ ಹಾಗಾಗಿ ನಾವು ಇದನ್ನ ಮಾಡ್ತಾ ಇರೋ ಉದ್ದೇಶನೇ ಇದು. ಓಕೆ, ಸಾರಿ ಫಾರ್ ಇಂಟರಪ್ಷನ್, ಕಂಟಿನ್ಯೂ. ಈಗ ನೀವು ಕೇಳಿದ ಪ್ರಕಾರ GKಗೆ ಹೆಚ್ಚು ಒತ್ತು ಕೊಡ್ಬೇಕಾಗುತ್ತೆ. ಓಕೆ. ಯಾಕೆ ಅಂದ್ರೆ ಅದು ಏನು ಅಂದ್ರಲ್ಲ ಸರ್, ಓಸಿಯಾನಿಕ್ ಸಬ್ಜೆಕ್ಟ್ ಅದು. ಹೌದಪ್ಪ. ಅದು ಎಷ್ಟು ಓದ್ರೂ ಕಡಿಮೆನೆ ಕಮ್ಮಿನೇ ಅದು. ಇದು ಕಮ್ಯುನಿಕೇಶನ್ ಹೆಂಗೆ ಸರ್, 3 ಏರಿಯಾ ಬರ್ತಾವ ಅದ್ರ, ಕಂಪ್ಯೂಟರ್ ಮತ್ತು ಕನ್ನಡ ಇಂಗ್ಲಿಷ್. ಅದಕ್ಕೆ ನೀವು ಡೆಡಿಕೇಟೆಡ್ 1 2 to 3 ಮಂತ್ ಒಂದ್ಸಲ ಓದಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಂತರ ಎಕ್ಸಾಮ್ ಚೇಂಜ್ ಆಗಲ್ಲ ಅಂತ ಹೇಳಕ್ ಬಂದ್ರೆ ಈಗ ನೀವು. ಚೇಂಜ್ ಆಗಲ್ಲ. ಆದ್ರೆ ನೋಡಿ ಸ್ಪರ್ಧಾ ಮಿತ್ರರೇ, ಕಮ್ಯುನಿಕೇಶನ್ ಪೇಪರ್ ಒಂದ್ಸಾರಿ ಓದ್ತೀರಾ ಹಾರ್ಟ್ ಅಂಡ್ ಸೋಲ್ ಅಲ್ವಾ, ಎಲ್ಲಾ ಕುಂತು ಓದ್ಬಿಡಿ. ಆಮೇಲೆ ಇನ್ನೊಂದು ಸಾರಿ ಹೇಳಿ, ಇದೇ ಟೈಮಲ್ಲಿ ಕಮ್ಯುನಿಕೇಶನ್ ನೀವ್ ಏನ್ ಮಾಡಿದ್ರಿ ಪಾಪ ಹುಡುಗರಿಗೆ, ಅದು ಇಂಪಾರ್ಟೆಂಟ್. ಸರ್ ಕಮ್ಯುನಿಕೇಶನ್ ಅಲ್ಲಿ 3 ಏರಿಯಾ ಬರ್ತಾವ ಅಂತ ಹೇಳಿದೆ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಓಕೆ ಸರ್, ಕನ್ನಡದಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ KPSC ಅವರು ಅಥವಾ KA ಸ್ಟ್ರೆಸ್ ಕೊಡ್ತಾ ಇರೋದು ಶಬ್ದಾರ್ಥಗಳ ಮೇಲೆ. 2021 FDA ನಡೆದಿತ್ತು ಸರ್. 2021ರಲ್ಲಿ ನಾವು ಏನೋ ಡಿಗ್ರಿ ಅವಾಗ ಮುದಿರ್ಲಿಲ್ಲ, ನಮ್ಗೆ ಹಾಕ್ಲಕ್ ಬರ್ತಲ್ಲ. ಅದನ್ನ ನೋಡ್ರಿ ಸರ್, 25 ಕ್ವಶನ್ ಶಬ್ದಾರ್ಥಗಳ ಮೇಲಿದ್ದು. ಗ್ರೂಪ್ C ಅಲ್ಲಿ ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ಕೂಡ 10 ರಿಂದ 15 ಕ್ವಶನ್ ಶಬ್ದಾರ್ಥಗಳ ಮೇಲೆ. ಎಲ್ಲಾ ಒಂದು ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ ಅದು. ಶಬ್ದಾರ್ಥಗಳು, ವ್ಯಾಕರಣ, ಸಾಹಿತ್ಯ ಮತ್ತೆ ಇನ್ನುಳಿದಂತ ಟಾಪಿಕ್ಗಳು PYQ ಏನು ಅಂತ PQRS ಅಂತ ಬರ್ತಾವ. ಕೆಲವೊಂದು ಗಾದೆ ಮಾತುಗಳು ಕೊಟ್ಟಿರ್ತಾನ, ಇದು ಯಾರು ಹೇಳಿದಾರ ಅಂತ ಕೇಳ್ತಾ, ಅಂತವೆಲ್ಲ ಕ್ವಶನ್ ಬರ್ತಾವ ಸರ್. ಸಾಹಿತ್ಯಕ್ಕೆ ಸರ್ ನಾವು ಓದಿದ್ದು ಏನ್ 8 ರಿಂದ 10ನೇ ಪುಸ್ತಕದವ ಸರ್ ಅವುಗಳು. ಮತ್ತೆ ಅದ್ರ ಜೊತೆಗೆ NCERT, DSCRT ಅದನ್ನ ಓದ್ಕೊಂಡು ಆಥರ್ಸ್ ಓದ್ಕೊಂಡು ನಂತರ ನೀವು ರಿವಿಷನ್ ಮಾಡುವಾಗ ನಿಮ್ದು ಯಾವ್ದು ಈಗ ಸರ್ ಏನಾಗುತ್ತೆ, NCERT ಅದು ವ್ಯಾಸ್ಟ್ ಆಗುತ್ತೆ. ಅವೆಲ್ಲಾನು ಸಾಧ್ಯ ಆದ್ರೆ ಒಂದು ಸ್ಮಾಲ್ ನೋಟ್ಸ್ ಮಾಡ್ಕೊಂಡು ನೋಟ್ಸ್ ಮೇಕಿಂಗ್ ಇಟ್ ಈಸ್ ಅನ್ ಎಸೆನ್ಷಿಯಲ್ ಇಂಗ್ರೀಡಿಯಂಟ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಅಂಡ್ ಟು ಡೂ ಮಲ್ಟಿಪಲ್ ರಿವಿಷನ್ಸ್. ಅದಕ್ಕಾಗಿ ಸರ್ ಇನ್ನು ಕನ್ನಡದಲ್ಲಿ ಸಾಹಿತ್ಯಕ್ಕೆ ನಾವು KM ಸುರೇಶ್ ಅವ್ರ ಬುಕ್ ಬಾರಿ ಇದೆ ಸರ್, ಅದ್ರೂ ಕೂಡ ನಾವು ಓದ್ಬಹುದು. ಅದ್ರ ಜೊತೆಗೆ ಬುಕ್ಸ್ ಹೇಳಿದಾರೆ ಸರ್, ಸ್ಟೇಟ್ ಬುಕ್ಸ್, ಅವುಗಳನ್ನು ಓದುವುದು. ವ್ಯಾಕರಣಕ್ಕೆ
ಅರಳುಗುಪ್ಪೆ ಅಂತ ಹೇಳಿ ಒಂದು ಬುಕ್ ಬರುತ್ತೆ ಸರ್, ಅದನ್ನ ಓದಿದ್ವಿ ನಾವು. ಅರಳುಗುಪ್ಪೆ, okay. ಶಬ್ದಾರ್ಥಕ ಕನ್ನಡ ಸಾಹಿತ್ಯ ಪರಿಷತ್ ಒಂದು 500 ಶಬ್ದಾರ್ಥಗಳು ಸರ್. 500 ಓದಿದ್ರೆ ಸಾಕಂತೀರಾ? 500 ಪೇಜಸ್ 500 ಅದಾವ ಸರ್. ಅದ್ರಲ್ಲಿ ಎಲ್ಲವನ್ನು ನಾವು ಯಾವ ಇಂಪಾರ್ಟೆಂಟ್ ಅದನ್ನ ನಾವು ನೋಟ್ಸ್ ಮಾಡ್ಕೊಂಡು ನಮ್ದೇ ಆದ ಒಂದು ಬುಕ್ ಇಂಪಾರ್ಟೆಂಟ್ ಅಂತ ಹೆಂಗ್ ಗೊತ್ತಾಗುತ್ತೆ ಈಗ ಅದು? ಅದೇ ಸರ್ PYQs, ಪ್ರೀವಿಯಸ್ ಇಯರ್ ಪ್ಯಾಟರ್ನ್ ಯಾವ್ದ್ರ ಮ್ಯಾಗ ಹೈಲೈಟ್ ಮಾಡ್ತಾ ಇದ್ದಾನ, ಯಾವ ಶಬ್ದಗಳ ಮ್ಯಾಗ ಹೈಲೈಟ್ ಮಾಡ್ತಾ ಇದ್ದಾನ, ಯಾವ ಒಂದು ವ್ಯಾಕರಣದೊಳಗೆ ಯಾವ ಪಾಠನ ಹೈಲೈಟ್ ಮಾಡ್ತಾ ಇದ್ದಾನ, ಸಂಧಿಗಳು ಕೇಳ್ತಾ ಇದ್ದಾನ, ಸಮಾಸಗಳು ಕೇಳ್ತಾ ಇದ್ದಾನ, ಅಥವಾ ಏನು ನುಡಿಗಟ್ಟುಗಳು, ಪಾರ್ಟ್ಸ್ ಆಫ್ ಸ್ಪೀಚ್, ಇಂಗ್ಲಿಷ್ ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ತಾ, ಈ ರೀತಿ ಒಂದು ಹೈಲೈಟೆಡ್ ಇರ್ತಾವ ಸರ್. ಥೀಮ್ಸ್ ಯಾವ್ಯಾವ ಜಾಸ್ತಿ ಕೇಳ್ತಾನ ಥೀಮ್ಸ್ ಬರ್ಕೊಂಡು ಇಟ್ಕೊಳ್ಳೋದು, ಅದನ್ನ ಜಾಸ್ತಿ ಫೋಕಸ್ ಮಾಡೋದು. ಜೊತೆಗೆ PYQs ಮ್ಯಾಟರ್ಸ್ ಸರ್. PYQs ಕನ್ನಡಕ್ಕೂ ನೀವೇನ್ ನಾನು ಇಲ್ಲಿ 3 ಏರಿಯಾ ಹೇಳಿದೆ, 3 ಏರಿಯಾದಲ್ಲಿ ಎಲ್ಲಕ್ಕೂ ತನ್ನದೇ ಆದಂತ PYQs ಇರ್ತಾವ, ಅದನ್ನ ನೋಡಿ ನಾವು ಮುಂದೆ ಓದ್ಬೇಕು. ವೆರಿ ನೈಸ್. ಇದ್ರ ಜೊತೆಗೆ ನೆಕ್ಸ್ಟ್ ಇಂಗ್ಲಿಷ್. ಓಕೆ, ಇಂಗ್ಲಿಷ್ ಸರ್. ಮತ್ತೆ ಇಂಗ್ಲಿಷ್ ಅಲ್ಲಿ ನಾವು ಏನ್ ಮಾಡ್ತೀವಿ ಸರ್, ಈಗ ನಮ್ದು ಹೇಳಿದೆ ಸರ್, ನಾನು KB ವಿಲ್ಯನವರ್ ಸರ್ ಅವ್ರದ್ದು ನಿಮ್ಗೆ ಹೇಳಿದೆ. ನಾನು ಇಂಗ್ಲಿಷ್ ಇಲ್ಲೇ ಸ್ಟ್ಯಾಂಡ್ ಇತ್ತು. ಜೊತೆಗೆ ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಇದ್ದೀವಿ, ಸ್ವಲ್ಪ ಸಬ್ಜೆಕ್ಟ್ಗಳನ್ನ ಇಂಗ್ಲಿಷ್ ನಲ್ಲಿ ಕವರ್ ಮಾಡಿದ್ದೀವಿ. ಈ ರೀತಿಯಾಗಿ ಇಂಗ್ಲಿಷ್ ನಮ್ಮ ಸ್ಟ್ಯಾಂಡ್ ಇತ್ತು ಸರ್. ಅಂದ್ರೆ ನ್ಯೂಸ್ ಪೇಪರ್ ರೀಡಿಂಗ್ ಸಪೋರ್ಟಿವ್ ಆಗಿದೆ ಅಂತ. ಎಸ್ ಸರ್. ಮತ್ತೆ ಇನ್ನ ನಾನು ಹೇಳಕ್ ಇಷ್ಟ, ಕರೆಂಟ್ ಅಫೇರ್ಸ್ ಯಾವ ರೀತಿ ಓದ್ಬೇಕು ಬಿಟ್ಟೆ ಸರ್, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಈಗ ಕಂಪ್ಯೂಟರ್. ಎಸ್ ಸರ್. ಕಂಪ್ಯೂಟರ್ ಬಂದ್ಬಿಟ್ಟು ನಾವು ಅರಿಯಂತ್ ಪಬ್ಲಿಕೇಶನ್ ಅಂತ ಹೇಳಿ ಲುಸೆಂಟ್ ಅವ್ರದ್ದು ಓದಿದೀವಿ. BA ಗೌತಮ್ ಅಂತ ಹೇಳಿ ಒಂದು ಇಂಗ್ಲಿಷ್ ಬುಕ್ ಇದೆ, ಅದು ಪ್ಯೂರ್ಲಿ KPSC ಬಹಳ ಹೇಳಿ ಮಾಡಿಸಿದ ಬುಕ್ ಸರ್ ಅದು. ಅವುಗಳನ್ನು ಓದ್ಬಹುದು ಸರ್. ಮಾಳೇಶ್ ಸಾರಿ ಹೇಳ್ತಾ ಇದ್ರಿ ಯಾವ ಬುಕ್ಸ್ ಓದ್ಬೇಕು, ಸ್ಟ್ರಾಟಜೀಸ್ ಎಲ್ಲ ಶೇರ್ ಮಾಡ್ಕೊಂಡ್ರಿ, ರಿವಿಷನ್ ಎಷ್ಟು ಇಂಪಾರ್ಟೆಂಟ್, PYQs ಎಷ್ಟು ಇಂಪಾರ್ಟೆಂಟ್, ರೈಟ್, ಆಮೇಲೆ ಮೆಂಟರಿಂಗ್ ಎಷ್ಟು ಇಂಪಾರ್ಟೆಂಟ್ ಎಲ್ಲ ಹೇಳ್ಕೊಂಡ್ರಪ್ಪ. ಈಗ KA 708 ಪೋಸ್ಟ್ ಕರೆದಿದ್ದಾರೆ, ನಾಳೆ KS ಕಾಲ್ಫಾರ್ಮ್ ಆಗ್ತದೆ. KPSC ಎಕ್ಸೈಸ್ ಇದಾವೆ, ಹಾಗಿದ್ರೆ ಗ್ರೇಡ್ 1 ಎಲ್ಲವೂ ಕನ್ಫರ್ಮ್ ಆಗುವಂತ AO ಕೂಡ ಮತ್ತೆ ನೋಟಿಫಿಕೇಶನ್ ಆಗ್ತದ. ಸೊ ಹಾಗಾದ್ರೆ ಈಗ ನೀವು ಸಜೆಷನ್ ಕೊಡೋದಾದ್ರೆ ನನ್ನ ಸ್ಪರ್ಧಾ ಮಕ್ಕಳಿಗೆ ಏನು ಸಜೆಷನ್ ಕೊಡ್ತೀರಿ? ಸ್ಪರ್ಧಾ ಮಿತ್ರ ಸರ್ ತಿಳ್ಕೊಬೇಕಾದದ್ದು ಒಂದು, ಮೊದಲಿಗೆ ತಾವು ಏನ್ ಓದ್ಬೇಕು ಏನ್ ಓದಬಾರ್ದು ಅದನ್ನ ತಿಳ್ಕೊಬೇಕು ಫಸ್ಟ್. ಅದ್ರ ಜೊತೆಗೆ ಯಾವ್ದಕ್ಕಾಗಿ ಓದಾತಿರಿ ಅದನ್ನ ಅರ್ಥ ಮಾಡ್ಕೋಬೇಕು. KA ಪ್ಯಾಟರ್ನ್ ಬೇರೆ ಇದೆ, KPSC ಪ್ಯಾಟರ್ನ್ ಬೇರೆ ಇದೆ. ಅದಕ್ಕಾಗಿ ಇವೆರಡುಗಳನ್ನ ಅರಿತುಕೊಂಡು ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದರ ಸ್ಟ್ರಾಟಜಿ ಏನದ ಅದ್ರ ಸ್ಟ್ರಾಟಜಿ ಹಾಕೊಳ್ರಿ. ಯಾವ್ದಕ್ಕೂ ಮಿಕ್ಸಪ್ ಮಾಡಿ ಅದು ಒಂದ್ ಸ್ಟ್ಯಾಟಿಕ್ ಬರುತ್ತ, ಕಾನ್ಸೆಪ್ಟ್ ಬರುತ್ತ, ನಾ ಬರೀ ಸ್ಟ್ಯಾಟಿಕ್ ಅಟ್ಟ ಓದ್ತೀನಿ, ಕಾನ್ಸೆಪ್ಟ್ ಅಟ್ಟ ಓದ್ತೀನಿ ಅಂತ ಅನ್ಬೇಡ್ರಿ. ಎರಡೂನು ಬ್ಯಾಲೆನ್ಸ್ ಆಗಿ ಮಾಡ್ಕೊತ ಹೋಗ್ರಿ. ಅದ್ರ ಜೊತೆಗೆ ನಾನು ಇಲ್ಲಿ ಯಾಕೆ ಬಂದಿದ್ನಿ, ಏನ್ ಮಾಡಕ್ ಬಂದಿದ್ನಿ, ಏನು ಮಾಡ್ತಾ ಇದ್ದೀನಿ ಅನ್ನೋದು ತಲೆಯಲ್ಲಿ ಇರ್ಬೇಕು, ಕ್ಲಾರಿಟಿ ಇರ್ಲಿ, ನೆನಪಿರ್ಬೇಕು. ಅದೇ ನಮ್ಮನ್ನು ಪುಷ್ ಅಪ್ ಮಾಡುತ್ತೆ, ಅದೇ ಮೋಟಿವೇಟ್ ಮಾಡೋದು. ಯಾರ್ದೋ ಯೂಟ್ಯೂಬ್ ಅಲ್ಲಿ ಮೋಟಿವೇಶನ್ ನಾವು ಬಹಳ ಜನ ಇರಲ್ಲ ಸರ್. ಅದು ಇಂಟರ್ನಲ್ ಮೋಟಿವೇಶನ್ ಅಂತ ಹೇಳಿ ನೀವೇನ್ ಹೇಳಿದ್ರಲ್ಲ ಸರ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಿಮ್ಗೆ ನೆನಪಿರ್ಲಿ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಡೈಲಿ ನಾನು ಎಷ್ಟು ಖರ್ಚು ಆಗ್ತಿದೆ ಅದನ್ನು ಕೂಡ ಮ್ಯಾಟರ್ ಸರ್. ಫೈನಾನ್ಸಿಯಲ್ ಎಲ್ಲವುಗಳನ್ನ ಅರಿತುಕೊಂಡು ತಲೆಯಲ್ಲಿ ಇಟ್ಟುಕೊಂಡು ನಾವು ಏನ್ ಮಾಡ್ಲಾಕ್ ಬಂದೀವಿ, ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಆತ್ಮವಿಶ್ವಾಸ ಇಟ್ಟುಕೊಂಡು ಹಾರ್ಡ್ ವರ್ಕ್ ಮಾಡಿದ್ದೆ ಆದಲ್ಲಿ ನೀವು ಆರಾಮ್ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತೀನಿ. ಜಯ ನಿಮ್ಮದೇ. ಎಸ್ ಸರ್. ಥ್ಯಾಂಕ್ ಯು ಮಾಳೇಶ್. ನಂಗೆ ಗೊತ್ತೈತಿ ಎಷ್ಟು ಬಿಸಿ ಶೆಡ್ಯೂಲ್ ಐತಿ ಅಂತ, ಸೊ ಆದ್ರೂ ಕೂಡ ಒಂದ್ ಮಾತು ಹೇಳತ್ಲೆ ಪಾಪ ಬಂದಿ, ಅಂಡ್ ವಿ ಆರ್ ವೆರಿ ಗ್ರಾಟಿಟ್ಯೂಡ್ ಟು ಯು. ಇದೇ ತರ ಈಗ ಮುಂದೆ KS ರಿಸಲ್ಟ್ ಬರೋದಿದೆ, ಖಂಡಿತ ಬರ್ಲಿ, ಪಾಸ್ ಆಗ್ಲಿ. ಇನ್ನೊಂಥರ ಸಾಧಕರ ಸಮಾವೇಶ ಅಂತ ಹೇಳಿ ಎಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ದಾರೆ, ಅವ್ರೆಲ್ಲರನ್ನ ಕರೆಸಿ ಓಕೆ ಸನ್ಮಾನ ಮಾಡೋಣ ಅಂತ ನಾವು ಬರ್ತೀವಿ ಸರ್. ಮತ್ತೆ ತುಂಬಾ ಐ ಆಮ್ ವೆರಿ ಹ್ಯಾಪಿ ಅಂಡ್ ಯು ಹ್ಯಾವ್ ಟು. ಎಸ್ ಸರ್, ನೀವು ಕರೆದಾಗ ಬಂದೇ ಬರ್ತೀನಿ ಸರ್. ಯಾಕಂದ್ರೆ ನೀವು ಕೊಟ್ಟಂತ ಋಣ ಬಾಳ ಇದೆ ಸರ್ ನಮ್ಮ ಮೇಲೆ. ಆ ಋಣವನ್ನು ತೀರ್ಸೋದು ನಮ್ದು ಅವಶ್ಯವಾಗಿರ್ತದ. ಅದಕ್ಕಾಗಿ ಸರ್ ನೀವು ಕೂಡ ಇಲ್ಲಿ ನನಗೊಂದು ಇಂಥ ಅವಕಾಶ ಮಾಡಿಕೊಟ್ಟು ನಿಮಗೆ ಏನ್ ನನಗೆ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರಲ್ಲ, ನಿಮಗೂ ಮತ್ತು ನಿಮ್ಮ KS ಗುರುಜಿ ತಂಡಕ್ಕೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಪ್ಪ, ನಿಮಗೂ ಒಳ್ಳೇದಾಗ್ಲಿ. ಮದುವೆ ಕರೆಯೋದು ಬಡಿಬೇಡ ನಮ್ಮ KS ಗುರುಜಿ ತಂಡಕ್ಕೆ. ಸರ್ ಡೆಫಿನೆಟ್ಲಿ ಕರೀತೀವಿ ಸರ್. ಕೊನೆಯದಾಗಿ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಸೊ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಈ ತರ ಏನಾದ್ರೂ ನಿಮ್ಗೆ ಓಕೆ ಟಾಪರ್ ಸ್ಟ್ರಾಟಜಿ ಸೊ ಏನಾದ್ರು ಬೇಕಾದ್ರೆ ನೀವು ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಟಾಪರ್ಸ್ ಬೇಕು, KS ಬೇಕಾದ್ರೆ KS ಅಂತ ಹಾಕಿ. ಅಂಡ್ ಡೆಫಿನೆಟ್ಲಿ ಸೊ ವಿ ಟ್ರೈ ಟು ಬ್ರಿಂಗ್ ದ ಮೋರ್ ದಿ successful persons like Mr. Malesh. Yes, thank you Malesh. Thank you sir. Thank you sir. Thank you sir. Thank you.